ಆಫ್ ಮೈಂಡ್ ಅಂಡ್ ಸ್ಟೇಟ್ ಆಫ್ ಬಾಡಿಯನ್ನ ಬೋತ್ ವರ್ ಕಂಟ್ರೋಲ್ಡ್ ಬೈ ಸರ್ಟನ್ ಬಾಡಿ ಹ್ಯೂಮರ್ಸ್ ಅಂತ ಅನ್ಕೊಂಡಿದ್ರು. ಬಾಡಿ ಹ್ಯೂಮರ್ ಅಂತ ಅಂದ್ರೆ ಬಾಡಿ ಫ್ಲೂಯಿಡ್ಸ್ ಆರ್ ಕಾಲ್ಡ್ ಆಸ್ ಹ್ಯೂಮರ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಹಿಂದಿನ ಕಾಲದಲ್ಲಿ ನಮ್ಮ ಆಯುರ್ವೇದ ಸಿಸ್ಟಮ್ ಅಲ್ಲಿ ಮತ್ತು ನಮ್ಮ ಗ್ರೀಕ್ ಫಿಲಾಸಫರ್ಸ್ ಹಿಪೋಕ್ರಾಟಸ್ ಅಂತವ್ರು ಏನಂತ ಅನ್ಕೊಂಡಿದ್ರು, ಈ ಬ್ಲಾಕ್ ಬೈಲ್ ಕಡೆಯಿಂದ ಸೊ ಮನುಷ್ಯನ ಬಾಡಿ ಹಾಟ್ ಆಗುತ್ತೆ ಮತ್ತೆ ಸಾಕಷ್ಟು ಡಿಸೀಸಸ್ ಬರುತ್ತೆ ಅಂತ ಅನ್ಕೊಂಡಿದ್ರು. ಬಟ್ ದಟ್ಸ್ ನಾಟ್ ದ ಥಿಂಗ್. ಸೊ ನಮ್ಮ ಸರ್ ವಿಲಿಯಂ ಹಾರ್ವೆ ಅವರು 1620s ಅಲ್ಲೆಲ್ಲೋ ಬಂದು ಅವರು ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಹೇಗಾಗುತ್ತೆ ಅನ್ನೋದನ್ನ ನಮಗೆ ತಿಳಿಸ್ಕೊಟ್ಮೇಲೆ ನಮ್ಗೆ ಗೊತ್ತಾಯ್ತು ಒಂದು ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್ ಅಂತ ಇದೆ. ಅಂಡ್ ಈ ಈ ಈ ಒಂದು ಹ್ಯೂಮರ್ಸ್ ಇಂದ ನಮಗೆ ಕಾಯಿಲೆ ಬರೋದಿಲ್ಲ, ಇಟ್ ಇಸ್ ಫಾರ್ ಎ ಡಿಫ್ರೆಂಟ್ ರೀಸನ್ ಅಂತ ಹೇಳಿ. ಸೊ ಬಾಡಿ ಟೆಂಪರೇಚರ್ ನಮ್ಗೆ ಹುಷಾರಿಲ್ದಾಗ ಇಟ್ ವಿಲ್ ವೇರಿ. ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್ ವಿಲ್ ಗೋ ಟು 100 ಇಫ್ ಯು ಆರ್ ಸಫರಿಂಗ್ ಫ್ರಮ್ ಫೀವರ್ ಆರ್ ಎನಿ ಸಚ್ ಇನ್ಫೆಕ್ಷನ್ಸ್ ಅನ್ನೋದು ನಮ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಯ್ತು. ಸೊ ಅಲ್ಲಿಂದ ಗುಡ್ ಹ್ಯೂಮರ್ ಹೈಪೋಥಿಸಿಸ್ ನಾವು ನಂಬ್ಕೊಂಡಿದ್ವಿ ಅಲ್ಲಿವರೆಗೂ. ಅದಾದ್ಮೇಲೆ ನಾವು ಅದನ್ನ ಬಿಟ್ಟು ಸೊ ವಿ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್, ಅಂದ್ರೆ ನಾವು ಇನ್ ಹೆಲ್ತ್ ಹೇಗೆ ಅಪ್ಸೆಟ್ ಆಗುತ್ತೆ ಅಥವಾ ಡಿಸೀಸಸ್ ಹೇಗೆ ಬರುತ್ತೆ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಟು ಸ್ಟಾರ್ಟ್ ವಿತ್ ಈ ಹೆಲ್ತ್, ಆಮೇಲೆ ದ ಮೈಂಡ್ ಅನ್ನೋದನ್ನ ಕಂಟ್ರೋಲ್ ಮಾಡೋದು ನಮ್ಮ ಡಿಫ್ರೆಂಟ್ ಸಿಸ್ಟಮ್ಸ್ ಆಫ್ ದ ಬಾಡಿ, ಲೈಕ್ ದ ನ್ಯೂರಲ್ ಸಿಸ್ಟಮ್ ಇರ್ಬೋದು, ಇಮ್ಯೂನ್ ಸಿಸ್ಟಮ್ ಇರ್ಬೋದು, ಅಥವಾ ಎಂಡೋಕ್ರೈನ್ ಸಿಸ್ಟಮ್ ಇರ್ಬೋದು. ಆಲ್ ದಿಸ್ ಇಸ್ ಗೋಯಿಂಗ್ ಟು ಕಂಟ್ರೋಲ್ ಅವರ್ ಮೈಂಡ್. ಸೊ ಫಿಸಿಕಲ್ ಹೆಲ್ತ್ ಜೊತೆ ಈ ಒಂದು ಮೆಂಟಲ್ ಹೆಲ್ತ್ ಆಲ್ಸೋ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ರೈಟೀರಿಯಾ ಅನ್ನೋದು ನಿಮಗೆ ಗೊತ್ತಾಗಿದೆ. ಸೊ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಬೋತ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಂಟೈರ್ ಫಂಕ್ಷನಿಂಗ್ ಆಫ್ ದಿ ಬಾಡಿ. ಸೊ ವಿ ಮೇ ಗೆಟ್ ಡಿಸೀಸಸ್ ವಿತ್ ಅವರ್ ಬಾಡಿ ಅಂಡ್ ವಿ ಆಲ್ಸೋ ಮೇ ಗೆಟ್ ಡಿಸೀಸಸ್ ವಿತ್ ಅವರ್ ಮೆಂಟಲ್ ಹೆಲ್ತ್ ಆಲ್ಸೋ, ಅಥವಾ ನರ್ವಸ್ ಸಿಸ್ಟಮಿಗೂ ಕೂಡ ಬಹಳಷ್ಟು ಕಾಯಿಲೆಗಳು ಬರಬಹುದು. ಸೊ ದೆರ್ ಆರ್ ವೇರಿಯಸ್ ಥಿಂಗ್ಸ್ ವಿಚ್ ಎಫೆಕ್ಟ್ ಅವರ್ ಹೆಲ್ತ್. ಸೊ ವಾಟ್ ಆರ್ ದೋಸ್ ಥಿಂಗ್ಸ್ ವಿಚ್ ಆರ್ ಗೋಯಿಂಗ್ ಟು ಅಫೆಕ್ಟ್ ಅವರ್ ಹೆಲ್ತ್? ಏನೇನು ನಮ್ಮ ಹೆಲ್ತ್ ಗೆ ಅಫೆಕ್ಟ್ ಮಾಡುತ್ತೆ? ಒಂದು, ದ ವೇರಿಯಸ್ ಜೆನೆಟಿಕ್ ಡಿಸಾರ್ಡರ್ಸ್ ಗಳಿಂದ ನಮಗೆ ಕಾಯಿಲೆಗಳು ಬರಬಹುದು. ಅವರ್ ಹೆಲ್ತ್ ಮೇ ಬಿ ಅಫೆಕ್ಟೆಡ್ ಬೈ ದ ವೇರಿಯಸ್ ಜೆನೆಟಿಕ್ ಡಿಸಾರ್ಡರ್ಸ್. ಎರಡನೇದು ದ ಲೈಫ್ ಸ್ಟೈಲ್. ಮೂರನೇದು ದ ವೇರಿಯಸ್ ಇನ್ಫೆಕ್ಷನ್ಸ್. The various infections. So there are three things which are going to affect our body or affect our health. ಮೊದಲನೇದು ದ ಜೆನೆಟಿಕ್ ಡಿಸಾರ್ಡರ್ಸ್. ನಾವು ಈಗಾಗಲೇ ಓದಿದ್ವಿ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಚಾಪ್ಟರ್ಲಿ ವಿ ಹ್ಯಾವ್ ಸ್ಟಡಿಡ್ ದ ವೇರಿಯಸ್ ಜೆನೆಟಿಕ್ ಡಿಸಾರ್ಡರ್ಸ್. ಸೊ ಜೀನ್ ಡಿಸಾರ್ಡರ್ ಇಂದನೇ ಬೈ ಬರ್ತ್ ಕೆಲವರಿಗೆ ಕಾಯಿಲೆಗಳು ಬರ್ತದೆ. ಸೊ ಜೀನ್ಸ್ ಗಳಿಂದ ಏನ್ ಬರ್ಬೋದು, ಕಾಯಿಲೆಗಳು ಬರಬಹುದು. ಸೊ ಜೆನೆಟಿಕ್ ಡಿಸಾರ್ಡರ್ಸ್ ಮೇ ಬ್ರಿಂಗ್ ಲಾಟ್ ಆಫ್ ಹೆಲ್ತ್ ಡಿಸಾರ್ಡರ್ಸ್ ಇನ್ ಅಸ್. ಎರಡನೇದು ಇನ್ಫೆಕ್ಷನ್ಸ್ ಹೋಗ್ತೀನಿ ನಾನು. ಇನ್ಫೆಕ್ಷನ್ಸ್, ಸೊ ನಾವು ಬದುಕ್ತಾ ಇರುವಂತಹ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಸಿಕ್ಕಾಪಟ್ಟೆ ಮೈಕ್ರೋಬ್ಸ್ ಇದೆ. ಸೊ ಕಣ್ಣಿಗೆ ಕಾಣ್ದಲೇ ಇರುವಂತಹ ಸಾಕಷ್ಟು ಜೀವಿಗಳಿದೆ. ಲೈಕ್ ದೆರ್ ಆರ್ ಸೋ ಮೆನಿ ಬ್ಯಾಕ್ಟೀರಿಯಾ, there are so many viruses, there are so many prions, viroids. ಸೊ ಕಣ್ಣಿಗೆ ಕಾಣ್ದಲೇ ಇರೋದು, ಅದ್ರ ಜೊತೆಗೆ ಕೆಲವು ಫಂಗೈಗಳಿದಾವೆ. ಸೊ ದೆನ್ ದೇರ್ ಆರ್ ಸೋ ಮೆನಿ ವರ್ಮ್ಸ್ ಲೈಕ್ ಹೆಲ್ಮೆಂಟ್ಸ್ ಅಂತ ಕರಿತೀವಿ ನಾವು ಅದನ್ನ. ವರ್ಮ್ಸ್ ಗಳಿಂದ ನಮ್ಗೆ ಡಿಸೀಸಸ್ ಬರುತ್ತೆ, ಪ್ರೋಟೋಸೋವನ್ಸ್ ಇಂದ ಡಿಸೀಸ್ ಬರುತ್ತೆ. ಸೊ ಲೈಕ್ ದಿಸ್ ಡಿಸೀಸಸ್ ಮೇ ಬಿ ಕಾಸ್ಡ್ ಬೈ ವೇರಿಯಸ್ ಸಚ್ ಆರ್ಗಾನಿಸಮ್ಸ್ ಅಂಡ್ ಆಲ್ ದೋಸ್ ಯು ಕಾಲ್ ಇಟ್ ಆಸ್ ದಿ ಇನ್ಫೆಕ್ಷನ್ಸ್. ಸೊ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಇನ್ಫೆಕ್ಷನ್ ಅವರ ಜೀವನದಲ್ಲಿ ಆಗಿರ್ತದೆ. ಸೊ ದೋಸ್ ಇನ್ಫೆಕ್ಷನ್ಸ್. ಮೂರನೇದು ದ ಲೈಫ್ ಸ್ಟೈಲ್. ಸೊ ಲೈಫ್ ಸ್ಟೈಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಲೈಕ್ ಪ್ರತಿದಿನ ಎಕ್ಸಸೈಸ್ ಮಾಡೋದ್ರಿಂದ ಯು ಕ್ಯಾನ್ ಮೇಂಟೈನ್ ಗುಡ್ ಹೆಲ್ತ್. ಸೊ ಇಫ್ ಯು ಹ್ಯಾವ್ ಅ ಸೆಡೆಂಟರಿ ಲೈಫ್ ಸ್ಟೈಲ್. ಸೊ ಸೆಡೆಂಟರಿ ಲೈಫ್ ಸ್ಟೈಲ್ ಅಂದ್ರೆ 3 ಹೊತ್ತು ಕೂತ್ಕೊಳ್ಳೋದು, ತಿನ್ನೋದು, ಏನೂ ಕೆಲಸ ಮಾಡ್ದಲೇ ಇರೋದು, ಅಥವಾ ಒಳ್ಳೆ ಹ್ಯಾಬಿಟ್ಸ್ ಗಳನ್ನ ಬೆಳೆಸ್ಕೊಳ್ದಲೇ ಇರೋದು, ಫಿಸಿಕಲ್ ಟಾಸ್ಕ್ ಏನು ಮಾಡ್ದಲೇ ಇರೋದು, ಲೈಕ್ ಫಿಸಿಕಲ್ ಎಕ್ಸಸೈಸ್ ಮಾಡೋದು, ಜಿಮ್ ಮಾಡೋದು, ಅಥವಾ ಯೋಗಾಸನ ಮಾಡೋದು, ಇಂಥದ್ದು ಯಾವುದು ಮಾಡ್ದಲೆ ಸುಮ್ನೆ ಕೂತ್ಕೊಳ್ಳೋದು, ತಿನ್ನೋದು. ಸೊ ಈ ತರ ಒಂದು ಸೂಪರ್ಫಿಷಿಯಲ್ ಆಗಿ ಬದುಕುವಂಥದ್ದು ಮಾಡ್ತಾ ಇದ್ರೆ ಲೈಫ್ ಸ್ಟೈಲ್. ಇದಲ್ದಲೆ ಕೆಟ್ಟ ಹ್ಯಾಬಿಟ್ಸ್ಗಳು ಲೈಕ್ ಎಕ್ಸೆಸಿವ್ ಯೂಸ್ ಆಫ್ ಆಲ್ಕೋಹಾಲ್ ಇರ್ಬೋದು, ಎಕ್ಸೆಸಿವ್ ಯೂಸ್ ಆಫ್ ಸಿಗರೇಟ್ ಸ್ಮೋಕಿಂಗ್ ಇರ್ಬೋದು. ಸೊ ಈ ತರದ್ದು ಡ್ರಗ್ಸ್ ತಗೊಳ್ಳೋದಿರ್ಬೋದು. ಈ ತರ ಬ್ಯಾಡ್ ಲೈಫ್ ಸ್ಟೈಲ್ ಇಂದ ಕೂಡ ನಮ್ಗೆ ಸಾಕಷ್ಟು ಕಾಯಿಲೆಗಳು ಬರುತ್ತೆ. ಸೊ ಲೈಫ್ ಸ್ಟೈಲ್ ಇದು ನಮಗ್ ನಾವೇ ತಂದ್ಕೊಳ್ಳುವಂತ ಕಾಯಿಲೆ ಅಂತ ನಾವು ಹೇಳ್ಬೋದು ನಾವು. ಸೊ ಜೆನೆಟಿಕ್ ಡಿಸಾರ್ಡರ್ಸ್ ಇಂದ ನಮಗೆ ಕಾಯಿಲೆ ಬರುತ್ತೆ, ಲೈಫ್ ಸ್ಟೈಲ್ ಇಂದ ಬರುತ್ತೆ, ನೆಕ್ಸ್ಟ್ ಇನ್ಫೆಕ್ಷನ್ಸ್ ಇಂದ ಕೂಡ ಬರ್ತದೆ. ಸೊ ನಾವು ಮೂವಿಂಗ್ ಆನ್ ಟು ವಾಟ್ ಇಸ್ ದ ಎಕ್ಸಾಕ್ಟ್ ಡೆಫಿನಿಷನ್ ಆಫ್
ಹೆಲ್ತ್. ಹೆಲ್ತ್ ಇನ ಡೆಫಿನೇಷನ್ ಅನ್ನ ನೋಡಕ್ ಹೊರಟಾಗ, ಸೊ ಇಟ್ ಈಸ್ ದಿ ಸ್ಟೇಟ್ ಆಫ್ ಕಂಪ್ಲೀಟ್ physical and mental and social well-being and social well-being. So how do you understand this? What is the meaning of state of complete physical, mental and social well-being? ಹಂಗಂದ್ರೆ ಏನು? ಮನುಷ್ಯ ಫಿಸಿಕಲಿ ಫಿಟ್ ಆಗಿದ್ರೆ ಸಾಲದು. ಫಿಸಿಕಲಿ ಫಿಟ್ ಮೀನ್ಸ್ ಟು ಹ್ಯಾವ್ ಆಲ್ ದ ಬಾಡಿ ಆರ್ಗನ್ಸ್ ವಿಚ್ ಆರ್ ಆಲ್ ಫಂಕ್ಷನಲ್. ಯು ಕಾಲ್ ಇಟ್ ಅಸ್ ಫಿಸಿಕಲಿ ಫಿಟ್ನೆಸ್ ಅಂತ ಹೇಳಿ ಕರಿಬಹುದು. ಸೊ ದಟ್ ಈಸ್ ಫಿಸಿಕಲ್ ವೆಲ್ ಬೀಯಿಂಗ್. ನೆಕ್ಸ್ಟ್ ಇಸ್ ಮೆಂಟಲ್ ವೆಲ್ ಬೀಯಿಂಗ್. ಸೊ ಮೆಂಟಲಿ ಕೂಡ ನಮ್ಮ ನರ್ವಸ್ ಸಿಸ್ಟಮು, ಎಂಡೋಕ್ರೈನ್ ಸಿಸ್ಟಮು, ಇಮ್ಯೂನ್ ಸಿಸ್ಟಮ್ ಎಲ್ಲ ಸಿಸ್ಟಮ್ಸ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆ ಅಂತ ಅಂದ್ರೆ ಫಿಸಿಕಲ್ ಹೆಲ್ತ್ ಚೆನ್ನಾಗಿದೆ, ಮೆಂಟಲ್ ಹೆಲ್ತ್ ಚೆನ್ನಾಗಿದೆ. ದೆನ್ ವಾಟ್ ಇಸ್ ದಟ್ ಸೋಷಿಯಲ್ ವೆಲ್ ಬೀಯಿಂಗ್? ಸೊ ಫಿಸಿಕಲಿ ಫಿಟ್ ಇದ್ರೆ ಮಾತ್ರ ಸಾಲದು, ಮೆಂಟಲಿ ಫಿಟ್ ಇದ್ರೆ ಮಾತ್ರ ಸಾಲದು. ನಾವು ಏನಾಗಿರ್ಬೇಕು, ಸೊಸೈಟಿಗೆ ಒಳ್ಳೆಯವರಾಗಿರ್ಬೇಕಾಗ್ತದೆ. ಸೊ ಸೊಸೈಟಿಗೆ ಏನಾದ್ರೂ ಒಳ್ಳೇದನ್ನ ಕೊಡುವಂತವ್ರಾಗಿರ್ಬೇಕಾಗ್ತದೆ. ಸೊ ಒಳ್ಳೆ ಸಿಟಿಸನ್ಸು ಕೂಡ ಆಗಿರ್ಬೇಕಾಗುತ್ತೆ. ಸೋಷಿಯಲ್ ವೆಲ್ ಬೀಯಿಂಗ್, ದಟ್ ಇಸ್ ಅ ಮೀನಿಂಗ್. ಅಂದ್ರೆ ಸೊ ಟೆರರಿಸಂ ಮಾಡೋದು ಅಥವಾ ಡಕಾಯ್ಟಿಸಂ ಮಾಡೋದು ಅಥವಾ ರಾಬ್ರಿ ಮಾಡೋದು, ಸೊ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಗಳನ್ನ ಮಾಡುವಂತದ್ದು. ಸೊ ದಿಸ್ ಇಸ್ ಆಲ್ ಯು ಡೋಂಟ್ ಕಾಲ್ ಇಟ್ ಆಸ್ ಸೋಷಿಯಲ್ ವೆಲ್ ಬೀಯಿಂಗ್. ಸೊ ಸೋಷಿಯಲ್ ವೆಲ್ ಬೀಯಿಂಗ್ ಇಸ್ ಸಮಥಿಂಗ್ ಡೂಯಿಂಗ್ ಗುಡ್ ಫಾರ್ ದ ಸೊಸೈಟಿ, ಅಥವಾ ಕೊನೆ ಪಕ್ಷ ಒಳ್ಳೇದ್ ಮಾಡಕ್ಕಾಗ್ಲಿರೂ ಪರವಾಗಿಲ್ಲ, ಕೆಟ್ಟದಂತೂ ಮಾಡಬಾರ್ದು. ಸೊ ದ್ಯಾಟ್ ಇಸ್ ವಾಟ್ ಇಸ್ ಕಾಲ್ಡ್ ಎಸ್ ಸೋಷಿಯಲ್ ವೆಲ್ ಬೀಯಿಂಗ್. ಸೊ ಫಿಸಿಕಲಿ ಫಿಟ್ ಆಗಿರ್ಬೇಕು, ಮೆಂಟಲಿ ಫಿಟ್ ಆಗಿರ್ಬೇಕು, ಜೊತೆಗೆ ಸೊಸೈಟಿಗೆ ಒಳ್ಳೇದನ್ನ ಕೊಡುವಂತವ್ರು ಆಗಿರ್ಬೇಕು. ಸೊ ಈ ತರ ಇದ್ರೆ ಒಂದು ದೇಶದಲ್ಲಿ ಎಲ್ಲಾ ಸಿಟಿಸನ್ಸ್ ಈ ತರ ಇದ್ರೆ ಅಂತಹ ದೇಶ ಸೊ ಫೈನಾನ್ಷಿಯಲಿ ಗುಡ್ ಕಂಡೀಷನ್ ಅಲ್ಲಿ ಇರುತ್ತೆ, ಪ್ರೊಡಕ್ಟಿವ್ ಆಗಿರುತ್ತೆ, ಮತ್ತೆ ಅಲ್ಲಿರುವಂತಹ ಜನರ ಆಯುಷ್, ದ ಏಜಿಂಗ್ ಪ್ರಾಸೆಸ್ ಕೂಡ, ಆಯುಷ್ ಕೂಡ ವ್ಯಕ್ತಿದು ತುಂಬಾ ಜಾಸ್ತಿ ಆಗ್ತದೆ. ನಾವು ಕ್ವೆಶ್ಚನ್ ಇಸ್ ಹೌ ಟು ಮೇಂಟೈನ್ ಗುಡ್ ಹೆಲ್ತ್. ಸೊ ಒಳ್ಳೆ ಹೆಲ್ತ್ ಅನ್ನ ಹೇಗೆ ಮೇಂಟೈನ್ ಮಾಡೋದು? ಸೊ ಹೌ ಟು ಮೇಂಟೈನ್ ಗುಡ್ ಹೆಲ್ತ್? ಲೆಟ್ us look into certain points by which we can maintain good health. First one, ಮೊದಲನೇದು ಬ್ಯಾಲೆನ್ಸ್ಡ್ ಡಯಟ್. ಎರಡನೇದು ರೆಗ್ಯುಲರ್ ಎಕ್ಸಸೈಸಸ್. ಸೊ ರೆಗ್ಯುಲರ್ ಎಕ್ಸಸೈಸ್ ಮಾಡುವಂಥದ್ದು. ಹೈಜೀನಿಕ್ ಫುಡ್ ಅಂಡ್ ವಾಟರ್. Then proper disposal of waste. Then control vectors. Then vaccination. Then also awareness about diseases. ಸೊ ಇದೆಲ್ಲದನ್ನ ನಾವು ಎಂತ ಕರಿತೀವಿ? ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಮೇಂಟೈನ್ ಗುಡ್ ಹೆಲ್ತ್. ದಟ್ ಈಸ್ ಬ್ಯಾಲೆನ್ಸ್ಡ್ ಡಯಟ್ ಅನ್ನ ಮೇಂಟೈನ್ ಮಾಡುವಂಥದ್ದು. ಡಯಟ್ ಇಸ್ ಸಮಥಿಂಗ್ ವಾಟ್ ವಿ ಈಟ್ ಆಸ್ ಫುಡ್. ನಾವು ತಗೊಳ್ಳುವಂತಹ ಫುಡ್ ಅಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸ್ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಸೊ ಪ್ರೋಟೀನ್ಸ್ ಇರಬೇಕು, ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಲಿಪಿಡ್ಸ್ ಇರಬೇಕು, ವಿಟಮಿನ್ಸ್ ಇರಬೇಕು, ಫೈಬ್ರಸ್ ಫುಡ್ ಇರಬೇಕು, ಅಬಂಡೆಂಟ್ ಆಫ್ ವಾಟರ್ ಇರಬೇಕು. ಸೊ ಅಂತಹ ಫುಡ್ ಅನ್ನ ನಾವು ತಗೊಳ್ಳೋದ್ರಿಂದ ಸೊ ನಮ್ಮ ಹೆಲ್ತ್ ಚೆನ್ನಾಗಿರ್ತದೆ. ಇಟ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಬ್ಯಾಲೆನ್ಸ್ಡ್ ಡಯಟ್. ಎರಡನೇದು ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡುವಂಥದ್ದು. ಯೋಗ ಮಾಡ್ತಾರೆ ಜನ, ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್, ಜಿಮ್ಮಿಗೆ ಹೋಗ್ತಾರೆ, ಲೈಕ್ ದಿಸ್ ದೇ ಡೂ ಸೋ ಮೆನಿ ಟೈಪ್, ವಾಕಿಂಗ್ ಮಾಡ್ತಾರೆ ಬೆಳಬೆಳಗ್ಗೆನೆ. ದಿಸ್ ಇಸ್ ಟು ಮೇಂಟೈನ್ ದೇರ್ ಫಿಸಿಕಲ್ ಹೆಲ್ತ್. ಸೊ ರೆಗ್ಯುಲರ್ ಎಕ್ಸಸೈಸ್ ಮಾಡೋದ್ರಿಂದ ಕೂಡ ನಾವು ನಮ್ಮ ಹೆಲ್ತ್ ಅನ್ನ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಹೈಜೀನಿಕ್ ಫುಡ್ ಅಂಡ್ ವಾಟರ್. ನಾವು ತಿನ್ನುವಂತಹ ಫುಡ್ ಪ್ರಾಪರ್ಲಿ ಕುಕ್ಡ್ ಇರಬೇಕು, ಮತ್ತೆ ಪ್ರಾಪರ್ಲಿ ಇಟ್ ಶುಡ್ ಬಿ ಕ್ಲೀನ್. ಸೊ ಕ್ಲೀನ್ ಅಂಡ್ ಟೈಡಿ ಆಗಿರುವಂತಹ ಫುಡ್ ಮತ್ತು ವಾಟರ್ ಅನ್ನ ಕುಡಿಯುವಂಥದ್ದು. ಸೊ ಕಾಂಟ್ಯಾಮಿನೇಟೆಡ್ ವಾಟರ್, ಕಾಂಟ್ಯಾಮಿನೇಟೆಡ್ ಫುಡ್ ಇಂದ ನಮಗೆ ಕಾಯಿಲೆಗಳು ಬರಬಹುದು. ಹಾಗಾಗಿ ಹೈಜಿನಿಕ್ ಫುಡ್ ಅಂಡ್ ವಾಟರ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಪ್ರಾಪರ್ ಡಿಸ್ಪೋಸಲ್ ಆಫ್ ವೇಸ್ಟ್. ಸೊ ವೇಸ್ಟ್ ಅನ್ನ ಎಲ್ ಬೇಕಲ್ಲಿ, ಕಸನ್ನ ಎಲ್ ಬೇಕಲ್ಲಿ ಹಾಕೋದ್ರಿಂದ ಏನಾಗ್ತದೆ ಅಂದ್ರೆ, ನಾವು ತರಕಾರಿ ವೇಸ್ಟ್ ಆಗಿರ್ಬೋದು ಅಥವಾ ಹಣ್ಣುಗಳನ್ನ ತಿಂದಿರೋಂತ ವೇಸ್ಟ್ ಆಗಿರ್ಬೋದು, ಎಲ್ ಬೇಕಲ್ಲೇ ಡಂಪ್ ಮಾಡಿದ್ರೆ ಅಲ್ಲಿ ಮೈಕ್ರೋಬ್ಸ್ಗಳು ಜಾಸ್ತಿ ಆಗ್ತದೆ. ಮತ್ತೆ ಅದೊಂದು ತಿಪ್ಪೆಗುಂಡಿ ತರ ಆಗ್ಬಿಟ್ಟು
It will invite so many rodents like rats, bandicoots ಎಲ್ಲ ಬಂದು ಅಲ್ಲಿ ಗಬ್ಬೆಬ್ಸಿ. ಸೊ ಮೈಕ್ರೋಬ್ಸ್ ಗಳು ಜಾಸ್ತಿ ಆಗ್ಬೋದು, ಅದರಿಂದ ಹೆಚ್ಚು ಕಾಯಿಲೆಗಳು ಏನು ಹರಡಕ್ಕೆ ಶುರು ಆಗ್ಬೋದು. ಸೊ ಈ ವೇಸ್ಟ್ ಅನ್ನ ಸರಿಯಾಗಿ ಡಿಸ್ಪೋಸ್ ಮಾಡೋದು ಕೂಡ ರೋಗಗಳನ್ನ ದೂರ ಇಡ್ಬೋದು ನಾವು. ಸೊ ಕಂಟ್ರೋಲ್ ಆಫ್ ವೆಕ್ಟರ್ಸ್ ಅಂತ ಅಂದ್ರೆ ಈ ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್ಸ್ ಏನಿದಾವೆ, ಸೊ ದೇ ಆರ್ ದ ಡಿಸೀಸ್ ಟ್ರಾನ್ಸ್ಮಿಟಿಂಗ್ ಆರ್ಗ್ಯಾನಿಸಮ್ ರಾದರ್ ದನ್ ಕಾಸಿಂಗ್, ಇಟ್ ಇಸ್ ಡಿಸೀಸ್ ಟ್ರಾನ್ಸ್ಮಿಟಿಂಗ್ ಆರ್ಗ್ಯಾನಿಸಮ್ಸ್ ಏನಿದಾವೆ, ಪರ್ಟಿಕ್ಯುಲರ್ಲಿ ಲೈಕ್ ದ ಮಸ್ಕಿಟೋಸ್. ಸೊ ಅವುಗಳನ್ನ ನಾವು ಕಂಟ್ರೋಲ್ ಮಾಡ್ಬೇಕಾಗುತ್ತೆ. ಸೊ ನಿಮಗೆ ಗೊತ್ತಿರ್ಬೋದು, ಆನ್ಸೆಟ್ ಆಫ್ ಸಮ್ಮರ್ ಅಲ್ಲಿ ಇದ್ದಕ್ಕಿದ್ದಂಗೆ ಒಂದೇ ಸತಿ ಸೊಳ್ಳೆಗಳು ಜಾಸ್ತಿ ಆಗುತ್ತೆ. ಸೊ ಮಳೆ ಬರೋದು, ಸ್ವಲ್ಪ ದಿನ ಬಿಡೋದು, ಮತ್ತೆ ಮಳೆ ಬರೋದು ಆದಾಗ ಸ್ಟಾಗ್ನೇಷನ್ ಆಫ್ ವಾಟರ್ ಆಗ್ತದೆ. ಆ ಸ್ಟಾಗ್ನೇಟೆಡ್ ವಾಟರ್ ಅಲ್ಲಿ ಸಾಕಷ್ಟು ಸೊಳ್ಳೆಗಳು ಮೊಟ್ಟೆ ಇಡುತ್ತೆ. ಒಂದೇ ಸತಿ ಸೊಳ್ಳೆಗಳು ಜಾಸ್ತಿ ಆಗ್ತವೆ. ಸೊ ದಿಸ್ ಇಸ್ ವಾಟ್ how to control these mosquitoes. So you might be knowing mosquitoes will cause so many diseases like chikungunya ಇರ್ಬೋದು, ಮಲೇರಿಯಾ ಇರ್ಬೋದು, ಅಥವಾ ಡೆಂಗ್ಯೂ ಇರ್ಬೋದು. ಇಂಥ ಕಾಯಿಲೆಗಳು ಕೂಡ ಈ ಒಂದು ಮಸ್ಕಿಟೋಸ್, ದಟ್ ಇಸ್ ವೆಕ್ಟರ್ಸ್ ಗಳಿಂದ ಬರ್ತದೆ. ವ್ಯಾಕ್ಸಿನೇಷನ್. ಸೊ ವ್ಯಾಕ್ಸಿನೇಷನ್ ಇಸ್ ಆಲ್ಸೋ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ ಟು ಮೇಂಟೈನ್ ಗುಡ್ ಹೆಲ್ತ್. ನಿಮ್ಗೆಲ್ಲರಿಗೂ ಗೊತ್ತು ವ್ಯಾಕ್ಸಿನೇಷನ್. ನಿಮ್ಮ ರೀಸೆಂಟ್ ಇಯರ್ಸ್ ಗಳಲ್ಲಿ ನೀವು ಕೋವಿಡ್ಗೆ ಅಂತ ಹೇಳಿ ವ್ಯಾಕ್ಸಿನ್ ಹಾಕ್ಸ್ಕೊಂಡಿರ್ತೀರಾ. ಸೊ ಈ ರೀತಿ ವಿ ಹ್ಯಾವ್ ಸೋ ಮೆನಿ ಡಿಸೀಸಸ್. ಒಂದು ಮಗು ಹುಟ್ಟಿದ ತಕ್ಷಣ ಒಂದು ಹಾಸ್ಪಿಟಲ್ ಅಲ್ಲಿ ಒಂದು ದೊಡ್ಡ ಲಿಸ್ಟೇ ಕೊಡ್ತಾರೆ, ಇಂತಿಂತ ಟೈಮಿಗೆ ಇಂತಿಂತ ವ್ಯಾಕ್ಸಿನ್ ಅನ್ನ ಹಾಕಿಸ್ಬೇಕು, ಇಂತಿಂತ ಕಾಯಿಲೆಗಳಿಗೆ ವ್ಯಾಕ್ಸಿನ್ ಅನ್ನ ಹಾಕ್ಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ವ್ಯಾಕ್ಸಿನೇಷನ್, ಸೊ ದಟ್ ಯು ಕ್ಯಾನ್ ಪ್ರಿವೆಂಟ್ ದ ಡಿಸೀಸಸ್ ಆರ್ ಇನ್ಫೆಕ್ಷನ್ಸ್. ನೆಕ್ಸ್ಟ್, ಅವೇರ್ನೆಸ್ ಆಫ್ ಡಿಸೀಸಸ್. ಯಾವ ಕಡೆಯಿಂದ ಕಾಯಿಲೆ ಬರುತ್ತೆ, ನಮಗೆ ಹೇಗ್ ಬರುತ್ತೆ ಅನ್ನೋದ್ರ ಐಡಿಯಾ ಕೂಡ ನಮ್ಗೆ ಸ್ವಲ್ಪ ಇರ್ಬೇಕಾಗುತ್ತೆ. ದೇರ್ ಫೋರ್ ಯು ಕ್ಯಾನ್ ಪ್ರಿವೆಂಟ್ ದ ಡಿಸೀಸಸ್. ಫಾರ್ ಎಕ್ಸಾಂಪಲ್, ನಮ್ಗೆ ಚಿಕನ್ ಗುನ್ಯಾ ಬರುತ್ತೆ ಸೊಳ್ಳೆಗಳ ಕಡೆಯಿಂದ, ಅಥವಾ ಮಲೇರಿಯಾ ಬರುತ್ತೆ ಅದ್ರ ಕಡೆಯಿಂದ ಅಂದ್ರೆ, ವಿ ವಿಲ್ ಟೇಕ್ ಕೇರ್ ದಟ್ ವಿ ವಿಲ್ ನಾಟ್ ಗೆಟ್ ಬಿಟನ್ ಬೈ ದ ಮಸ್ಕಿಟೋಸ್, ಆರ್ ವಿ ವಿಲ್ ಟ್ರೈ ಟು ಪ್ರೊಟೆಕ್ಟ್ ಅವರ್ ಸೆಲ್ಫ್ಸ್ ಫ್ರಮ್ ದ ಮಸ್ಕಿಟೋಸ್ ಬೈ ಯೂಸಿಂಗ್ ನೆಟ್ ಇರ್ಬೋದು, ಅಥವಾ ಗುಡ್ ನೈಟ್ ತರದ್ದು ಮಸ್ಕಿಟೋ ರಿಪೆಲೆಂಟ್ಸ್ ಇರ್ಬೋದು. ಈ ತರದನ್ನ ಉಪಯೋಗಿಸೋದ್ರಿಂದ ನಾವು ಮಸ್ಕಿಟೋಸ್ ಇಂದ ದೂರ ಉಳಿಬಹುದು. ಸೊ ನಮಗೆ ಒಂದು ಅವೇರ್ನೆಸ್ ಕೂಡ ಇರ್ಬೇಕಾಗ್ತದೆ. ಸೊ ನಾವು ನೀಟಾಗಿರ್ಬೇಕು, ನಮ್ಮ ಪರಿಸರನು ನೀಟಾಗಿ ಇಟ್ಕೊಬೇಕು. ಆಲ್ ದೀಸ್ ಥಿಂಗ್ಸ್ ಆರ್ ಅಸೋಸಿಯೇಟೆಡ್ ವಿತ್ ದಿಸ್. ಸೊ ದೇರ್ ಬೈ ವಿ ಕ್ಯಾನ್ ಮೇಂಟೈನ್ ಗುಡ್ ಹೆಲ್ತ್. ನಾವು ಸೊ ಇದು ಹೆಲ್ತ್ ಹೇಗೆ ಮೇಂಟೈನ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ನಾವು coming to various types of infections. So what is a disease? So what do you understand? How do you define a disease? Disease ಅನ್ನ ನಾವು ಹೇಗೆ ಡಿಫೈನ್ ಮಾಡಬಹುದು? If the various organs and organ systems, if two or more organs ಅಥವಾ organ systems are not functioning properly, then it leads to various characters or symptoms of disease. So such a condition we can call that person is suffering from disease. So ಯಾವಾಗ ಸಿಂಪ್ಟಮ್ಸ್ ಗಳು ಕಾಣಿಸ್ಕೊಳ್ಳುತ್ತೆ, ನಾವು ಅವಾಗ ಹೇಳ್ಬೋದು the person is suffering from disease. So one or more organs ಗಳು. So if one or more organs or organ systems are not working properly, ಆರ್ ನಾಟ್ ಫಂಕ್ಷನಿಂಗ್ ಪ್ರಾಪರ್ಲಿ, ಸೊ ಅಂಥ ಟೈಮಲ್ಲಿ ನಮಗೆ ಕೆಲವು ಕ್ಯಾರೆಕ್ಟರ್ಸ್ ಗಳು ಕಾಣಿಸ್ಕೊಳ್ತದೆ. ಸೊ ಆ ಕ್ಯಾರೆಕ್ಟರ್ಸ್ ಗಳು ನಮಗೆ ಕಾಯಿಲೆ ಬಂದಿದೆ ಅನ್ನುವಂತಹ ಒಂದು ಸೂಚನೆಯನ್ನ ಕೊಡ್ತದೆ. ಸೊ ದೀಸ್ ಡಿಸೀಸಸ್ ಆರ್ ವಾಟ್ ಯು ಕ್ಯಾನ್ ಕಾಲ್ ಈವನ್ ಇನ್ಫೆಕ್ಷನ್ಸ್. ಸೊ ಇನ್ಫೆಕ್ಷನ್ಸ್ ಕ್ಯಾನ್ ಬಿ ಕೆಟಗರೈಸ್ಡ್ ಇಂಟು ಟೂ ಟೈಪ್ಸ್. ಇನ್ಫೆಕ್ಷಸ್, ಈ ಡಿಸೀಸಸ್ ನಾವು ಇನ್ಫೆಕ್ಷಸ್ ಮತ್ತು ನಾನ್ ಇನ್ಫೆಕ್ಷಸ್ ಡಿಸೀಸಸ್ ಅಂತ ಹೇಳ್ಬಿಟ್ಟು ಕ್ಲಾಸಿಫೈ ಮಾಡ್ಬೋದು. ಸೊ ಇನ್ಫೆಕ್ಷಸ್ ಡಿಸೀಸಸ್ ಅಂಡ್ ನಾನ್ ಇನ್ಫೆಕ್ಷಸ್ ಡಿಸೀಸಸ್. ಸೊ ಇನ್ಫೆಕ್ಷಸ್ ಡಿಸೀಸಸ್ ನಾನು ಅವಾಗ್ಲೇನೆ ಹೇಳ್ದೆ, ನಮ್ಮ ಸುತ್ತ ಸಾಕಷ್ಟು ಮೈಕ್ರೋಬ್ಸ್ ಗಳಿದಾವೆ. ಸೊ ನಾವು ಮಾತನಾಡುವಾಗ, ನೀರ್ ಕುಡಿಯುವಾಗ ಅಥವಾ ಊಟ ಮಾಡುವಾಗ ಆಲ್ ದೀಸ್ ಮೈಕ್ರೋಬ್ಸ್ ವಿಲ್ ಬಿ ಎಂಟ್ರಿಂಗ್ ಇನ್ ಟು ಅವರ್ ಬಾಡಿ and they may cause infections in us. So there are so many diseases which may be caused by infections like the typhoid irbodu, athava pneumonia irbodu, athava ringworm thread skin disease irbodu, so malaria irbodu. There are so many diseases, infectious diseases. One detail ತಕೊಳ್ಳೋಣ ನಾವು. So infectious diseases which are caused by
either virus or bacteria or fungi or protozoans or even helminths. Helminths. That is ವೈರಸ್ ಇಂದ ನಮಗೆ ಕಾಯಿಲೆಗಳು ಬರ್ಬೋದು, ಏಡ್ಸ್ ವೈರಸ್ ಇಂದ ಬರುವಂತ ಕಾಯಿಲೆ, ಬ್ಯಾಕ್ಟೀರಿಯಾದಿಂದ ಕಾಯಿಲೆಗಳು ಬರ್ಬೋದು, ಲೈಕ್ ಟೈಫಾಯ್ಡ್ ಇರ್ಬೋದು, ನಿಮೋನಿಯಾ ಇರ್ಬೋದು, ಫಂಗೈಯಿಂದ ಕೂಡ ನಮಗೆ ಡಿಸೀಸಸ್ ಬರುತ್ತೆ, ರಿಂಗ್ ವರ್ಮ್ ಇದೆ, ಪ್ರೋಟೋಸೋವನ್ಸ್ ಇಂದ ನಮಗೆ ಕಾಯಿಲೆ ಬರುತ್ತೆ, ಲೈಕ್ ಅಮೀಬಿಯಾಸಿಸ್ ಇರ್ಬೋದು. ಸೊ ದೆನ್ ಹೆಲ್ಮೆಂಟ್ಸ್ ಇಂದ ಕೂಡ ನಮಗೆ ಕಾಯಿಲೆ ಬರುತ್ತೆ, ಲೈಕ್ ಅಸ್ಕೆರಿಯಾಸಿಸ್ ಇರ್ಬೋದು ಅಥವಾ ಫೈಲೇರಿಯಾಸಿಸ್. ಆಲ್ ದೀಸ್ ಆರ್ ಕಾಸ್ಡ್ ಬೈ ದ ವೇರಿಯಸ್ pathogens. All these are referred as pathogens ಅಂತ ಕರಿತೀವಿ ನಾವು. These disease causing organisms are called as pathogens. ಇದನ್ನ ನಾವು pathogens ಅಂತ ಕರಿತೀವಿ. So these are infectious diseases and which get transmitted from one person to another person. So these ಸಾಂಕ್ರಾಮಿಕ ರೋಗ ಅಂತ ಕರೀತಾರೆ ಕನ್ನಡದಲ್ಲಿ. So these are diseases which get transmitted from one person to another person. So that is infectious diseases, which we are going to deal about this in the coming few minutes. Now coming to non-infectious diseases. ಯಾವುದೇ ರೀತಿಯ ಮೈಕ್ರೋಬ್ ಇಲ್ದಲೆ, ದೇ ಆರ್ ನಾಟ್ ಟ್ರಾನ್ಸ್ಮಿಟೆಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ನಾನ್ ಇನ್ಫೆಕ್ಷಸ್ ಡಿಸೀಸಸ್ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಕಾಯಿಲೆ ಖಂಡಿತ ಅಲ್ಲ. ಸೊ ಬೆಸ್ಟ್ ಎಕ್ಸಾಂಪಲ್ ಇಸ್ ದಿ ಕ್ಯಾನ್ಸರ್. ಕ್ಯಾನ್ಸರ್ ಇಸ್ ಒನ್ ಡಿಸೀಸ್ ವಿಚ್ ಇಸ್ ನಾನ್ ಇನ್ಫೆಕ್ಷಿಯಸ್ ಅಂತ ಕರಿತೀವಿ. ಅದು ಇನ್ಫೆಕ್ಷನ್ ಇಂದ, ಈ ತರ ಪ್ಯಾಥೋಜನ್ಸ್ ಇಂದ ಬರುವಂತ ಕಾಯಿಲೆ ಅಲ್ಲ. ಅದ್ರ ಜೊತೆಗೆ ವೇರಿಯಸ್ ಡಿಸಾರ್ಡರ್ಸ್, ಸೊ ವೇರಿಯಸ್ diseases may come because of our bad habits like drug abuse ಇರ್ಬೋದು, ಆಲ್ಕೋಹಾಲ್ ಅಬ್ಯೂಸ್ ಇರ್ಬೋದು, ಅಥವಾ ಸಿಗರೆಟ್ ಸ್ಮೋಕಿಂಗ್ ಇರ್ಬೋದು. ಇವುಗಳಿಂದ ಕೆಲವು ಕಾಯಿಲೆಗಳು ಬರುತ್ತೆ ವಿಚ್ ಆರ್ ರೆಫರ್ಡ್ ಆಸ್ ನಾನ್ ಇನ್ಫೆಕ್ಷಿಯಸ್ ಡಿಸೀಸಸ್. ಸೊ ಇನ್ಫೆಕ್ಷಿಯಸ್ ಡಿಸೀಸ್ ಅಲ್ಲಿ ನಾವು ದ ಮೋಸ್ಟ್ ಡ್ರೆಡ್ಫುಲ್ ಈಸ್ ದ ಏಡ್ಸ್. ಅಂಡ್ ಅದೇ ತರ ಸೊ ನಾನ್ ಇನ್ಫೆಕ್ಷಿಯಸ್ ಅಲ್ಲಿ ದ ಮೋಸ್ಟ್ ಡ್ರೆಡ್ಫುಲ್ ಇಸ್ ದಿ ಕ್ಯಾನ್ಸರ್. ಇವತ್ತಿನ ಜಗತ್ತಿನಲ್ಲಿ ಬಹಳ ಪೇಷಂಟ್ಸ್ ಇದ್ದಾರೆ, ಕ್ಯಾನ್ಸರ್ ಪೇಷಂಟ್ಸ್. ಇಂಡಿಯಾದಲ್ಲಿ ಆಲ್ಮೋಸ್ಟ್ 23 to 24% ಆಫ್ ದ ಸಿಟಿಸನ್ಸ್ ಆರ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್ ಅಂತ ಒಂದು ಸರ್ವೆ ಹೇಳ್ತಾ ಇದೆ. ನೋಡ್ಬೋದು ನೀವು ಎಷ್ಟು ಡ್ರೆಡ್ಫುಲ್ ಈ ಒಂದು ಕ್ಯಾನ್ಸರ್ ಡಿಸೀಸ್. ಇನ್ಫೆಕ್ಷಿಯಸ್ ಡಿಸೀಸ್ ಅಲ್ಲಿ ಏಡ್ಸ್ ಇದೆ, ವಿಚ್ ಇಸ್ ಆಲ್ಸೋ ಒನ್ ಆಫ್ ದ ವೆರಿ ಡ್ರೆಡ್ಫುಲ್ ಡಿಸೀಸ್ ಅಂಡ್ ಕಾಸ್ಡ್ ಬೈ ಅ ವೈರಸ್. ಸೊ ದಿಸ್ ಇಸ್ ಸಮಥಿಂಗ್ ಅಬೌಟ್ ದ classification of disease into infectious and non-infectious ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ನೆಕ್ಸ್ಟ್ we can take each of the disease. ಈ ಡಿಸೀಸಸ್ ಅದ್ರ ಪಾಸಿಟಿವ್ ಆರ್ಗ್ಯಾನಿಸಮ್ ಮತ್ತು ಸಿಂಪ್ಟಮ್ಸ್ ನೀವೆಲ್ಲ ಓದ್ಕೊಂಡಿರ್ಬೋದು. ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಡೀಟೇಲ್ ಆಗಿ ಓದಿ ನೀವು ಮಿಡ್ ಟರ್ಮ್ ಎಕ್ಸಾಮ್ ಕೂಡ ಬರ್ದಿದ್ದೀರಾ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್ ಮೇಲೆ. ಸೊ ಎಲ್ಲ ಡಿಸೀಸಸ್ ಅದ್ರ ಸಿಂಪ್ಟಮ್ಸ್, ಪಾಸಿಟಿವ್ ಆರ್ಗ್ಯಾನಿಸಮ್ ಎಲ್ಲ ಕಲ್ತ್ಕೊಂಡಿರ್ಬೋದು ನೀವು. I think I'll give you one good hint which may help you both for competitive also and also for theory. ಏನ್ ಮಾಡ್ಬೋದು ಈಸಿಯಾಗಿ, ಹೇಗೆ ಇದನ್ನ ಜ್ಞಾಪಕ ಇಟ್ಕೊಬಹುದು? ಯು ಕ್ಯಾನ್ ಮೇಕ್ ಅ ಕಾಲಮ್ ಲೈಕ್ ದಿಸ್. ಕಾಲಮ್ ಲೈಕ್ ನೇಮ್ ಆಫ್ ದ ಡಿಸೀಸಿನ ಹೆಸರಿಗೆ ಒಂದು ಕಾಲಮ್. ದೆನ್ ಎರಡನೇದು ಯು ಕ್ಯಾನ್ ಮೇಕ್ ಅ ಕಾಲಮ್ ಫಾರ್ ಪಾಸಿಟಿವ್ ಆರ್ಗ್ಯಾನಿಸಮ್ ಆರ್ ದ ಪ್ಯಾಥೋಜನ್. ಪಾಸಿಟಿವ್ ಆರ್ಗ್ಯಾನಿಸಮ್ ಹೀಗೆ ಅಂತ ಒಂದು ಕಾಲಮ್ ಇಟ್ಕೋಬಹುದು. ಮತ್ತೆ ಅದರ ಸಿಂಪ್ಟಮ್ಸ್ ಮತ್ತು ಪ್ರಿವೆಂಟಿವ್ ಮೆಷರ್ಸ್. ಸೊ ಯು ಕ್ಯಾನ್ ಮೇಕ್ ಅ ಕಾಲಮ್ ಲೈಕ್ ದಿಸ್ ಅಂತ ಅನ್ಕೊಂತೀನಿ ನಾನು. ಈಸಿ ಆಗುತ್ತೆ ನಿಮ್ಗೆ. ಎಲ್ಲಾ ಡಿಸೀಸಸ್ ಮತ್ತು ಅದರ ಸಿಂಪ್ಟಮ್ಸು, ಪ್ರಿವೆಂಟಿವ್ ಮೆಷರ್ಸು ಎಲ್ಲ ಒಂದೇ ಕಡೆ ಸಿಗೋ ತರ ಒಂದು ನೀವು ಚಾರ್ಟ್ ಆದ್ರೂ ಮಾಡಿ ಹಾಕೋಬಹುದು, ಅಥವಾ ಒಂದು ಬುಕ್ ಅಲ್ಲೇನೆ ಬರ್ದಿಟ್ಕೊಬಹುದು. ಅವಾಗವಾಗ ನೋಡ್ತಾ ಇದ್ರೆ ಆ ಮೈಕ್ರೋಬ್ಸ್ ಗಳ ಹೆಸರು, ಸ್ಪೆಲ್ಲಿಂಗು ಎಲ್ಲದೂ ನಮ್ಗೆ ಥಿಯರಿ ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅಂಡ್ ಕಾಂಪಿಟೇಟಿವ್ ಗೆ ಕೂಡ ಆರ್ಗ್ಯಾನಿಸಮ್ಸ್ ನ ನೀವು ಜ್ಞಾಪಕ ಇಟ್ಕೊಳ್ಬೇಕಾಗ್ತದೆ. ಸೊ ಡಿಸೀಸ್ ಟು ಸ್ಟಾರ್ಟ್ ವಿತ್, ಯಾವ್ದೆಲ್ಲ ಇನ್ಫೆಕ್ಷಸ್ ಡಿಸೀಸಸ್ ಓದ್ತೀವಿ ಈ ಚಾಪ್ಟರ್ ಅಲ್ಲಿ. ಲೈಕ್ ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ಟೈಫಾಯ್ಡ್ ಅಂತ ಒಂದು. ಸೊ ಟೈಫಾಯ್ಡ್ ಬಗ್ಗೆ ಓದ್ವಿ. ಸೊ ಟೈಫಾಯ್ಡ್ ಇಸ್ ಕಾಸ್ಡ್ ಬೈ ಸಾಲ್ಮೊನೆಲ್ಲಾ ಟೈಫಿ. ಸಾಲ್ಮೊನೆಲ್ಲಾ ಟೈಫಿ is the positive organism.
ಸಿಂಪ್ಟಮ್ಸ್ ಇದೆ, ಪ್ರಿವೆಂಟಿವ್ ಮೆಷರ್ಸ್ ಇದೆ, ಬರ್ತೀನಿ ನಾನು ಅದಕ್ಕೆ ಆಮೇಲೆ. ಸೊ ಟೈಫಾಯ್ಡ್ ಆದ್ಮೇಲೆ ವಿ ಹ್ಯಾವ್ ನಿಮೋನಿಯಾ. ಸೊ ನಿಮೋನಿಯಾ ಇಸ್ ಕಾಸ್ಡ್ ಬೈ ಹಿಮೋಫಿಲಸ್ ಇನ್ಫ್ಲೂಯೆನ್ಸೆ ಮತ್ತು ಸ್ಟ್ರೆಪ್ಟೋಕಾಕಸ್ ನಿಮೋನಿಯೆ. ಸ್ಟ್ರೆಪ್ಟೋಕಾಕಸ್ ನಿಮೋನಿಯೆ. ಸೊ ಥಿಯರಿ ಎಕ್ಸಾಮ್ ಅಲ್ಲಿ ಪಾಸಿಟಿವ್ ಆರ್ಗ್ಯಾನಿಸಮ್ ಬರ್ಬೋದು, ಅದಕ್ಕೆ ನೀವು ಅಂಡರ್ಲೈನ್ ಮಾಡ್ಬೇಕಾಗುತ್ತೆ. ಸೊ ಕಾಂಪಿಟೇಟಿವ್ ಗೆ ಹೆಸರು ಮಾತ್ರ ಜ್ಞಾಪಕ ಇಟ್ಕೊಂಡ್ರೆ ಸಾಕಾಗುತ್ತೆ. ಹಿಮೋಫಿಲಸ್ ಇನ್ಫ್ಲೂಯೆನ್ಸಿ ಮತ್ತು ಸ್ಟ್ರೆಪ್ಟೋಕಾಕಸ್ ವಿಲ್ ಕಾಸ್ ನಿಮೋನಿಯಾ. ದೆನ್ ವಿ ಹ್ಯಾವ್ ಅ ಲಿಸ್ಟ್ ಆಫ್ ಡಿಸೀಸಸ್. ಕಾಮನ್ ಕೋಲ್ಡ್ ಇದೆ, ಕಾಮನ್ ಕೋಲ್ಡ್ ವಿಚ್ ಇಸ್ ಕಾಸ್ಡ್ ಬೈ rhinoviruses. Then also we have malaria ಇದೆ. Then also we have ascariasis ಇದೆ. Then also we have filariasis ಇದೆ. Then we also have amoebiasis. Then also we have studied ringworm. So I'll not waste my time by writing. Malaria is caused by, so three species of Plasmodium. Plasmodium falciparum ಇದೆ, Plasmodium vivax ಇದೆ, Plasmodium malaria ಇದೆ, which are going to cause the disease. This Salmonella typhi ಏನಿದೆ, ಇದು ಬ್ಯಾಕ್ಟೀರಿಯಾ, ಇದು ಹಿಮೋಫಿಲಸ್ ಇನ್ಫ್ಲೂಯೆನ್ಸೆ ಮತ್ತು ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾ ಕೂಡ. They are also bacteria. Rhinoviruses, they are a group of viruses. Malaria is caused by protozoan ಇಂದ ಬರುವಂತಹ ಕಾಯಿಲೆ ಲೈಕ್ ಪ್ಲಾಸ್ಮೋಡಿಯಂ. ಸೊ 3 ಸ್ಪೀಶೀಸ್ ನಾನು ಹೆಸರಿಳಿದೆ, ವೈವ್ಯಾಕ್ಸ್, ಫ್ಯಾಲ್ಸಿಪ್ಯಾರಮ್ ಮತ್ತು ಮಲೇರಿಯಾ. ಅಸ್ಕೇರಿಯಾಸಿಸ್ ಇಸ್ ಕಾಸ್ಡ್ ಬೈ ಆಸ್ಕ್ಯಾರಿಸ್ ಲುಂಬ್ರಿಕಾಯ್ಡಿಸ್ ಅಂತ, ಅಸ್ಕ್ಯಾರಿಸ್ ಅಂತ ನೀವು ಜ್ಞಾಪಕ ಇಟ್ಕೊಂಡ್ರೆ ಸಾಕಾಗ್ತದೆ. ಫೈಲೇರಿಯಾಸಿಸ್, ಮತ್ತೆ ಇದರಲ್ಲಿ 2 ಸ್ಪೀಶೀಸ್ ಇದೆ, ಉಚೇರೇರಿಯಾ ಬ್ಯಾನ್ಕ್ರಾಫ್ಟಿ ಮತ್ತು ಉಚೇರೇರಿಯಾ ಮಲಯಿ. ಸೊ amoebiasis ಇದೆ, which is caused by ಮತ್ತೆ protozoan disease caused by Entamoeba histolyti. So then also ringworm ಇದೆ, which is also caused by 3 genera of fungi called as Epidermophyton, Microsporum and Trichophyton. ಮತ್ತು ಟ್ರೈಕೋಫೈಟಾನ್. ಸೊ ಇವುಗಳಿಂದ ನಮಗೆ ಕಾಯಿಲೆಗಳು ಬರುತ್ತೆ. ಸೊ ಸಿಂಪ್ಟಮ್ಸ್ ಇನ್ ಲಿಸ್ಟ್ ಅನ್ನ ನೀವು ಫಿಲ್ ಮಾಡ್ಕೋಬಹುದು. ಪ್ರಿವೆಂಟಿವ್ ಮೆಷರ್ಸ್ ಕೂಡ, ಫಾರ್ ಎಕ್ಸಾಂಪಲ್ ಟೈಫಾಯ್ಡ್ಗೆ ವಿ ಹ್ಯಾವ್ ಸಿಂಪ್ಟಮ್ಸ್ ಲೈಕ್ ಸ್ಟಮಕ್ ಏಕ್ ಇದೆ, ತುಂಬಾ ಟೈಫಾಯ್ಡ್ ಜಾಸ್ತಿ ಸ್ಟೇಜ್ ಅಲ್ಲಿ ಇದ್ರೆ, ಸೊ ನಿರಂತರ ಫೀವರ್ ಇರ್ತದೆ, 39 to 40 ಡಿಗ್ರಿ ಅಷ್ಟು ಇರುತ್ತೆ, ಸ್ಟಮಕ್ ಏಕ್ ಇರುತ್ತೆ, ಕಾನ್ಸ್ಟಿಪೇಷನ್ ಇರುತ್ತೆ, ದೆನ್ ಫೀವರ್, ಕಾನ್ಸ್ಟಿಪೇಷನ್, ಲಾಸ್ ಆಫ್ ಅಪಟೈಟ್ ಇರುತ್ತೆ. ಸೊ ಟೈಫಾಯ್ಡ್ ತುಂಬಾ ಇಂಟೆನ್ಸಿವ್ ಫೀವರ್ ಸ್ಟೇಟ್ ಇಲ್ಲಿ ಇದ್ದಾಗ, ಸೊ ಇಂಟೆಸ್ಟೈನಲ್ ಪರ್ಫೋರೇಷನ್ಸ್ ಇರುತ್ತೆ, ಸಿವಿಯರ್ ಸ್ಟಮಕ್ ಪೇನ್ ಇರುತ್ತೆ. ಆಲ್ ದೀಸ್ ಆರ್ ಸಿಂಪ್ಟಮ್ಸ್ ಆಫ್ ಟೈಫಾಯ್ಡ್. ಈ ಸಾಲ್ಮೊನೆಲ್ಲಾ ಟೈಫಿ ಏನಿದೆ, ಇಟ್ ವಿಲ್ ಇನ್ಫೆಕ್ಟ್ ದ ಇಂಟೆಸ್ಟೈನ್ ಇಂದ ಥ್ರೂ ದ ಬ್ಲಡ್ ಇಟ್ ವಿಲ್ ಗೋ ಟು ಡಿಫರೆಂಟ್ ಪಾರ್ಟ್ಸ್ ಆಫ್ ಅವರ್ ಬಾಡಿ. ಸೊ ಪ್ರಿವೆಂಟಿವ್ ಮೆಷರ್ಸ್, ಸೊ ಫುಡ್ ಅನ್ನ ಕುಕ್ ಮಾಡಿ ತಿನ್ನುವಂಥದ್ದು ಅಥವಾ ಕ್ಲೀನ್ಡ್ ಅಂಡ್ ಬಾಯ್ಲ್ಡ್ ವಾಟರ್ ನ ಕುಡಿಯುವಂಥದ್ದು. ಸೊ they may come through the contaminated food and water. ಸೊ ಎರಡನೇದು ನಿಮೋನಿಯಾ. ಸೊ ಕಾಸ್ಡ್ ಬೈ ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ ಅಂಡ್ ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾ ಅಂತ ಹೇಳ್ತೀವಿ. ಸೊ ನಿಮೋನಿಯಾ ಕೂಡ ಇಲ್ಲಿ the lungs may be filled with ವಾಟರಿ ಫ್ಲೂಯಿಡ್ ಇರ್ಬೋದು, ಲಂಗ್ಸಿನ ಏರ್ ಸ್ಯಾಕ್ಸ್ ಅಲ್ಲಿ ಫ್ಲೂಯಿಡ್ ತುಂಬ್ಕೊಬಹುದು, ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಆಗ್ಬೋದು, ಸೊ ಕಫ್ ಇರ್ಬೋದು, ಫೀವರ್ ಇರ್ಬೋದು, ಚಿಲ್ಸ್ ಇರ್ಬೋದು, ಚಳಿ ಜ್ವರ ಬರ್ಬೋದು. ಸೊ ಅದ್ರ ಜೊತೆ ಸಿವಿಯರ್ ಕೇಸಸ್ ಅಲ್ಲಿ ಫಿಂಗರ್ ಟಿಪ್ಸು, ಲಿಪ್ಸು ಇವೆಲ್ಲ ಗ್ರೇ ಇಂದ ಬ್ಲೂಯಿಶ್ ಕಲರ್ಗೆ ಟರ್ನ್ ಆಗುವಂಥದ್ದು, ಈ ಥರದೆಲ್ಲ ನಾವು ನಿಮೋನಿಯಾದಲ್ಲಿ ನೋಡಬಹುದು. ಸೊ ಇದು ಕೂಡ ಪ್ರಿವೆಂಟಿವ್ ಮೆಷರ್ಸ್ ಅಲ್ಲಿ. ಸೊ ನಾವು ಯಾರಿಗೆ ನಿಮೋನಿಯಾ ಆಗಿದೆಯೋ ಅಂತಹ ವ್ಯಕ್ತಿಯಿಂದ ಸ್ವಲ್ಪ ದೂರ ಇರಬೇಕಾಗ್ತದೆ. ಯಾಕಂದ್ರೆ ಅವರು ಸೀನ್ದಾಗ, ಇಫ್ ಹಿ ಸ್ನೀಸಸ್ ಆರ್ ಇಫ್ ಹಿ ಕಫ್ಸ್, so many microbes will enter into the air, and if we breathe the same air, so we may get infected by pneumonia. So that will be the preventive measure. Typhoid ಅಲ್ಲಿ ಇನ್ನೊಂದು ವಿಷಯ ಹೇಳೋದು ನಾನು ಮರ್ತೆ. ಟೈಫಾಯ್ಡ್, ಸೊ ಇಲ್ಲೊಂದು
ಮೇರಿ ಮೆಲಾನ್ ಅನ್ನುವಂತಹ ವ್ಯಕ್ತಿಯ ಹೆಸರು ಬರ್ತದೆ ನಮಗೆ. ಶಿ ಇಸ್ ಆಲ್ಸೋ ಕಾಲ್ಡ್ ಆಸ್ ಟೈಫಾಯ್ಡ್ ಮೇರಿ. ಟೈಫಾಯ್ಡ್ ಮೇರಿ ಅಂತ ಕೂಡ ಕರೀತಾರೆ ಇವಳಿಗೆ. ಸೊ ಇವಳು ಐರಿಷ್ ಲೇಡಿ. ಏನು US ಅಲ್ಲಿ, ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಇವಳು ಕುಕ್ ಆಗಿ ವರ್ಕ್ ಮಾಡುವಾಗ ನಿಯರ್ಲಿ 51 to 170 ಅಷ್ಟು ಪೇಷಂಟ್ಸ್ಗೆ ಇವಳು ಏನು ಟೈಫಾಯ್ಡ್ ಬಂದಿತ್ತು. ಶಿ ವಾಸ್ ಅ ಕ್ಯಾರಿಯರ್ ಆಫ್ ಟೈಫಾಯ್ಡ್, ಬಟ್ ದೇರ್ ವರ್ ನೋ ಸಿಂಪ್ಟಮ್ಸ್ ಆಫ್ ಟೈಫಾಯ್ಡ್. ಸೊ ಶಿ ವಾಸ್ ಅ ಕುಕ್ in a restaurant, and through her cook she had uh, spread the disease to many people. ಆ ತರದೊಂದು ಆರೋಪದಿಂದ 26 ವರ್ಷಗಳ ಕಾಲ ಇವಳು ಕ್ವಾರಂಟೈನ್ ಆಗಿರ್ತಾಳೆ. ಸೊ ಈ ಟೈಫಾಯ್ಡ್ಗೆ ಅವಳ ಹೆಸರನ್ನ ಟ್ಯಾಗ್ ಮಾಡಿದ್ದಾರೆ. ಮ್ಯಾರಿ ಮೆಲಾನ್ ಹೆಸರಿಗೆ ಟೈಫಾಯ್ಡ್ ಮೇರಿ ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ. ಇದ್ರ ಮೇಲೂ ಕ್ವೆಶ್ಚನ್ ನಿಮಗೆ ಬರ್ತದೆ, ಕೇಳ್ತಾರೆ ನೀಟಲ್ಲಿ ಮತ್ತು KCET ಕಾಂಪಿಟೇಟಿವ್ಸ್ ಅಲ್ಲಿ. ದೆನ್ ಕನ್ಫರ್ಮೇಟರಿ ಟೆಸ್ಟ್, ಟೈಫಾಯ್ಡ್ ಬಂದಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಒಂದು ಟೆಸ್ಟ್ ಇದೆ, ವಿಚ್ ಇಸ್ ಕಾಲ್ಡ್ ಅಸ್ ದಿ ವೈಡಲ್ ಟೆಸ್ಟ್. ಸೊ ದಿಸ್ ಇಸ್ ಸಮಥಿಂಗ್ ಅಬೌಟ್ ದ ಟೈಫಾಯ್ಡ್. ನಾವು ಕಾಮನ್ ಕೋಲ್ಡ್. ಸೊ ಕಾಮನ್ ಕೋಲ್ಡ್ ನಿಮ್ಗೆಲ್ಲರಿಗೂ ಚಿರಪರಿಚಿತ. ಸೊ 3 ರಿಂದ 7 ದಿನ ಕೆಲವು ನೆಂಟರು ಬಂದಂಗೆ, ಕೆಲವರು 1 ದಿನ ಬರ್ತಾರೆ, ಕೆಲವರು 2 ದಿನ ಬರ್ತಾರೆ, ಕೆಲವರು ವಾರಗಟ್ಲೆ ಇರ್ತಾರೆ. ಸೊ ಲೈಕ್ ಇದು ಕೂಡ ಹಾಗೇನೆ. ಸೊ ಕಾಮನ್ ಕೋಲ್ಡ್ ಕಾಸ್ಡ್ ಬೈ ಗ್ರೂಪ್ ಆಫ್ ವೈರಸಸ್ ಕಾಲ್ಡ್ ಆಸ್ ದ ರಿನೋ ವೈರಸಸ್ ಅಂತ ಕರಿತೀವಿ. ಸೊ ಸ್ನೀಸಿಂಗ್, ಕಂಟಿನ್ಯೂಸ್ ನೇಸಲ್ ಡಿಸ್ಚಾರ್ಜ್ ಇರುತ್ತೆ, ನೇಸಲ್ ಮೂಗ್ ಕಟ್ಟೋದು, ನೇಸಲ್ ಕಂಜೆಷನ್ ಅಂತ ಕರಿತೀವಿ. ಸೊ ಗಂಟಲಲ್ಲಿ ಕಿಚ್ ಕಿಚ್ ಆಗ್ತಾ ಇರುತ್ತೆ, ವಿಚ್ ಯು ಕಾಲ್ ಇಟ್ ಆಸ್ ದ ಸೋರ್ ಥ್ರೋಟ್. ಹೊರೆಸ್ನೆಸ್ ಅಂತ ಕರಿತೀವಿ. ನಮ್ಮ ವಾಯ್ಸ್ ಚೇಂಜ್ ಆಗುತ್ತೆ ಶೀತ ಆದಾಗ. ಸೊ ನಮ್ ಫ್ರೆಂಡ್ಸ್ ಕೇಳ್ತಾ ಇರ್ತಾರೆ, ಏನು ವಾಯ್ಸ್ ಚೇಂಜ್ ಆಗಿದೆ, ಲೈಕ್ ಆರ್ ಯು ಸಫರಿಂಗ್ ಫ್ರಮ್ ಕೋಲ್ಡ್ ಅಂತ ಬರೀ ವಾಯ್ಸ್ ಅಲ್ಲೇ ಕಂಡಿಡಿತಾರೆ. ಸೊ ಹೊರೆಸ್ನೆಸ್ ಅಂತ ಕರಿತೀವಿ. ಸೊ ಆಲ್ ದೀಸ್ ಆರ್ ಸಮ್ ಆಫ್ ದ ಸಿಂಪ್ಟಮ್ಸ್ ಆಫ್ ಕಾಮನ್ ಕೋಲ್ಡ್ ವಿತ್ ಸ್ಲೈಟ್ ಫೀವರ್ ಆಲ್ಸೋ ಯು ಕ್ಯಾನ್ ಫೈಂಡ್. ಸೊ ಇದಕ್ಕೂ ಅಷ್ಟೇ, ಸ್ನೀಸ್ ಮಾಡಿದಾಗ ಏನು ಬಾಯಿಂದ ಮೂಗಿಂದ ಕೆಲವು ಮೈಕ್ರೋಬ್ಸ್ ಬರ್ತದೆ. ಸೊ ಅದನ್ನ ಇನ್ಹೇಲ್ ಮಾಡಿದವ್ರಿಗೂ ಕಾಯಿಲೆ ಬರುತ್ತೆ, ಅಥವಾ ಆ ಮೈಕ್ರೋಬ್ಸ್ ಗಳು ಎಲ್ಲೆಲ್ಲಿ ಬೀಳ್ತವೋ ಅಂತಹ ಕೆಲವು ವಸ್ತುಗಳ ಮೇಲೆ ಬಿದ್ರೆ ಆ ವಸ್ತುಗಳನ್ನ ಯೂಸ್ ಮಾಡೋಂಥವ್ರಿಗೂ ಈ ಕಾಯಿಲೆ ಇಮಿಡಿಯೇಟ್ ಆಗಿ ಇಟ್ ಮೇ ಗೆಟ್ ಟ್ರಾನ್ಸ್ಮಿಟೆಡ್ ಫ್ರಮ್ ಒನ್ ಪರ್ಸನ್ ಟು another person. So next is malaria. So malaria, I have already told 3 species of what Plasmodium causes malaria. ಅದರಲ್ಲಿ ಡ್ರೆಡ್ಫುಲ್ ಆಗಿರುವಂತಹ ಮಲೇರಿಯಾ ಆರ್ ದ ಫೇಟಲ್ ಒನ್ ವಿಚ್ ಮೈಟ್ ಎಂಡ್ ವಿತ್ ಡೆತ್ ಅನ್ನೋ ರೀತಿಯ ಒಂದು ಮಲೇರಿಯಾ ಯಾವ್ದ್ರಿಂದ ಬರ್ಬೋದಪ್ಪ ಅಂದ್ರೆ ದ ಪ್ಲಾಸ್ಮೋಡಿಯಂ ಫ್ಯಾಲ್ಸಿಪ್ಯಾರಮ್ ವಿಲ್ ಕಾಸ್ ಡ್ರೆಡ್ಫುಲ್ ಮಲೇರಿಯಾ ಅಂತ ಹೇಳ್ತಾರೆ. ನಾವು ಕಮಿಂಗ್ ಟು ಆಸ್ಕೇರಿಯಾಸಿಸ್. ಸೊ ಆಸ್ಕೇರಿಯಾಸಿಸ್ ಅನ್ನೋದು ಕೂಡ ಒಂದು ಪ್ರೋಟೋಜೋವನ್ ಇಂದ ಬರುವಂತಹ ಕಾಯಿಲೆ. Ascariasis is caused by helminth. It is caused by a roundworm. So Ascaris lumbricoides and the Ascaris is caused by a helminth. Then filariasis is also caused by another helminth or a roundworm called as Uchararia bancrofti ಅಥವಾ Uchararia malayiinda ಈ ಕಾಯಿಲೆ ಬರ್ಬೋದು. Then amoebiosis is caused by a protozoan like Entamoeba histolytica. Ringworm is caused by different genera of the ಫಂಗೈ ಲೈಕ್ ಎಪಿಡರ್ಮೋಫೈಟಾನ್, ಟ್ರೈಕೋಫೈಟಾನ್, ಮೈಕ್ರೋಸ್ಪೋರಮ್. ಸೊ ಇದಕ್ಕೂ ಸ್ಪೆಸಿಫಿಕ್ ಆಗಿರುವಂತಹ ಕೆಲವು ಸಿಂಪ್ಟಮ್ಸ್ ಇದೆ. ಆಸ್ಕೇರಿಯಾಸಿಸ್ಗೆ ನಾವು ಹೇಳೋದಾದ್ರೆ ದರ್ ಇಸ್ ಇಂಟರ್ನಲ್ ಬ್ಲೀಡಿಂಗ್ ಇರುತ್ತೆ, ದೆನ್ ಇಂಟೆಸ್ಟೈನಲ್ ಪ್ಯಾಸೇಜು ಬ್ಲಾಕ್ ಆಗ್ಬೋದು, ಆಲ್ ದೀಸ್ ಸಿಂಪ್ಟಮ್ಸ್. ಫೈಲೇರಿಯಾಸಿಸ್ಗಾದ್ರೆ ನಮ್ಮ ಲೋವರ್ ಪಾರ್ಟ್ಸ್ ಆಫ್ ದ ಬಾಡಿಯಲ್ಲಿ ಇನ್ಫ್ಲಮೇಷನ್ ಇರ್ತದೆ. ಅದು ಎಲ್ಲಿ ಆ ಮೈಕ್ರೋಬ್ಸ್ ವಾಸ ಆಗ್ತದೋ ಅಲ್ಲಿ ಇನ್ಫ್ಲಮೇಷನ್ ಆಗ್ಬೋದು. ದೀರ್ಘಕಾಲದವರೆಗೂ ಅದು ಬಾಡಿ ಒಳಗಡೆ ಇದ್ರೆ ಆ ಬಾಡಿ ಪಾರ್ಟ್ಸ್ ಗಳೇ ಎದ್ವಾ ತದ್ವಾ ಏನು ಡಿಫಾರ್ಮಿಟೀಸ್ ಆಫ್ ದಿ ಲೋವರ್ ಲಿಮ್ಸ್ ಆಗ್ಬೋದು, ಅಂದ್ರೆ ತನ್ನ ಸೈಜ್ ಅನ್ನ ಎದ್ವಾ ತದ್ವಾ ಜಾಸ್ತಿ ಮಾಡ್ಕೊಬಹುದು. ಸೊ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎಲಿಫೆಂಟ್ಸ್ ಫುಟ್ ಅಥವಾ ಆನೆಕಾಲು ರೋಗ ಅಂತ ಕೂಡ ಕರಿತೀವಿ ನಾವು ಈ ಫೈಲೇರಿಯಾಸಿಸ್ ಡಿಸೀಸ್ ಅನ್ನ. ದೆನ್ ಕಮಿಂಗ್ ಟು ಅಮೀಬಿಯೋಸಿಸ್ ಅಲ್ಲಿ ವಿ ಹ್ಯಾವ್ ಸಮಥಿಂಗ್ ಲೈಕ್ ಕಾನ್ಸ್ಟಿಪೇಷನ್ ಇರುತ್ತೆ. ದೆನ್ there is blood stained mucus and blood clots are seen in the stools. These are some of the symptoms of amoebiosis. Ringworm ಅಲ್ಲಿ ಸ್ಕಿನ್ ಮೇಲೆ ಇನ್ಫೆಕ್ಷನ್, ಸ್ಕಾಲ್ಪ್ ಮೇಲೆ ಇನ್ಫೆಕ್ಷನ್, ನೇಲ್ಸ್ ಹತ್ರ ಇನ್ಫೆಕ್ಷನ್, ಸ್ಕಿನ್ ಡಿಸೀಸ್ ಇದು. ಸೊ ಫಂಗಲ್ ಗ್ರೋತ್ ಆಗ್ತಾ ಇರುತ್ತೆ. ನಮ್ಮ ಆರ್ಮ್ ಪಿಟ್ಸ್ ಅಲ್ಲಿ ಆಗ್ಬೋದು, ಅಥವಾ ಎಲ್ಲಿ ಸ್ಕಿನ್ ಫೋಲ್ಡ್ಸ್ ಇದೆಯೋ ಅಲ್ಲೆಲ್ಲ ಎಲ್ಲಿ ಮಾಯಿಶ್ಚರ್ ಜಾಸ್ತಿ ಇರುತ್ತೆ, ಹೀಟ್ ಜಾಸ್ತಿ ಇರುತ್ತೆ ಅಂತ ಕಡೆ ಈ ಒಂದು ಫಂಗೈಗಳು ಬೆಳೆಯೋದ್ರಿಂದ ಇಟ್ ಕಾಸಸ್ ಅ ಡಿಸೀಸ್ ಕಾಲ್ಡ್ ಆಸ್ ರಿಂಗ್ ವರ್ಮ್.
ಸೊ ನಾವು ರಿಂಗ್ ವರ್ಮ್ ಅನ್ನ ಬೇಕಿದ್ರೆ ಯು ಕ್ಯಾನ್ ಪ್ರಿವೆಂಟ್. ಸೊ ಬೇರೆಯವರು ಯೂಸ್ ಮಾಡಿದಂತ ಸೋಪು, ಬೇರೆಯವರು ಯೂಸ್ ಮಾಡಿದಂತಹ ಬಟ್ಟೆಗಳನ್ನ ನಾವು ಯೂಸ್ ಮಾಡಬಾರ್ದು. ಅದರಿಂದ ಕೂಮ್ಸ್ ಅನ್ನ, ಇದರಿಂದ ಎಲ್ಲ ನಮ್ಗೆ ಏನ್ ಬರ್ಬೋದು, ಅವ್ರಿಗೆ ಏನಾದ್ರು ರಿಂಗ್ ವರ್ಮ್ ಇನ್ಫೆಕ್ಷನ್ ಇತ್ತು ಅಂದ್ರೆ ಸೊ ಅದನ್ನ ಯೂಸ್ ಮಾಡಿದವ್ರಿಗೂ ಆ ಇನ್ಫೆಕ್ಷನ್ ಟ್ರಾನ್ಸ್ಮಿಟ್ ಆಗ್ತದೆ. ಸೊ ದೀಸ್ ಆರ್ ಆಲ್ ಸಮ್ ಆಫ್ ದಿ ಡಿಸೀಸಸ್ ಅಲಾಂಗ್ ವಿತ್ ಇನ್ಫೆಕ್ಷಸ್ ಡಿಸೀಸಸ್ ಅಲಾಂಗ್ ವಿತ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಸೊ ಪ್ರಿವೆಂಟಿವ್ ಮೆಷರ್ಸ್ ನಾನ್ ಬರ್ತೀನಿ. ಸೊ ಪ್ರಿವೆಂಟಿವ್ ಮೆಷರ್ಸ್ ಅಲ್ಲಿ ಎರಡ್ ತರ ನಾವು ಪ್ರಿವೆಂಟ್ ಮಾಡ್ಬೋದು. ಒಂದು, ಪರ್ಸನಲ್ ಹೈಜೀನ್ ಅನ್ನ ಮೇಂಟೈನ್ ಮಾಡೋದ್ರ ಮೂಲಕ ಈ ಒಂದು ಇನ್ಫೆಕ್ಷಸ್ ಡಿಸೀಸಸ್ ಇಂದ ದೂರ ಇರ್ಬೋದು. ವಿ ಕ್ಯಾನ್ ಪ್ರಿವೆಂಟ್ ಆಲ್ ದೀಸ್ ಡಿಸೀಸಸ್ ಬೈ ಮೇಂಟೈನಿಂಗ್ ಪರ್ಸನಲ್ ಹೈಜೀನ್ ಅಂಡ್ ಆಲ್ಸೋ ಬೈ ಪಬ್ಲಿಕ್ ಹೈಜೀನ್. ಸೊ ಹೌ ಟು ಮೇಂಟೈನ್ ಪರ್ಸನಲ್ ಹೈಜೀನ್ ಅಂತ ಕೇಳಿದ್ರೆ, ಟು ಟೇಕ್ ಡೈಲಿ ಬಾತ್, ಟು ಟೇಕ್ ಆಯಿಲ್ ಬಾತ್ಸ್, ಟು ಕ್ಲೀನ್ ಅವರ್ ಟು ಕೀಪ್ ಅವರ್ ಬಾಡಿ ಕ್ಲೀನ್ ಅಂಡ್ ಟೈಡಿ, ಟು ಕೀಪ್ ಅವರ್ ಹೌಸ್ or the environment where we live very clean and tidy. So proper disposal of waste and excreta. ಸೊ ಈ ತರ ಎಲ್ಲ ಮಾಡೋದ್ರಿಂದ, ಸೊ ಸರಿಯಾಗಿ ಕಸಗಳನ್ನ ನಿವಾರಣೆ ಮಾಡುವಂಥದ್ದು ಅಥವಾ ಎಕ್ಸ್ಕ್ರೀಟಾವನ್ನ ನಿವಾರಣೆ ಮಾಡುವಂಥದ್ದು, ಮನೆಗಳನ್ನ ಡಿಸ್ಇನ್ಫೆಕ್ಟ್ ಮಾಡ್ಕೊಳ್ಳುವಂಥದ್ದು ಮಾಡೋದ್ರಿಂದ ಯು ಕ್ಯಾನ್ ಮೇಂಟೈನ್ ಪರ್ಸನಲ್ ಹೈಜೀನ್. ನಿಮ್ಗೆ ರೋಗಗಳು ಬರ್ಲಿಲ್ದಂಗೆ ನಾವು ನೋಡ್ಕೋಬಹುದು. ಸೆಕೆಂಡ್ ಥಿಂಗ್ ಇಸ್ ಪಬ್ಲಿಕ್ ಹೈಜೀನ್. ಸೊ ನಮ್ಮ ಮನೆ ಹತ್ರ ಇರೋ ಚರಂಡಿಗಳಿಗೆ ಡಿಸ್ಇನ್ಫೆಕ್ಷನ್ ಹಾಕುವಂಥದ್ದು, ಅಥವಾ ಮನೆ ಸುತ್ತ ಎಲ್ಲೂ ನೀರು ನಿಲ್ದ ಹಾಗೆ ನೋಡ್ಕೊಳ್ಳುವಂಥದ್ದು. ದರ್ ಇಸ್ ನೋ ಸ್ಟಾಗ್ನೇಷನ್ ಆಫ್ ವಾಟರ್. ಪ್ರತಿ ಆಗಿಂದಾಗೆ ಏನು ಅವಾಗವಾಗ ನಾವು ವಾಟರ್ ಟ್ಯಾಂಕ್ಸ್ ಗಳನ್ನ ಕ್ಲೀನ್ ಮಾಡ್ಕೊಳ್ಳುವಂಥದ್ದು. ಪಾಂಡ್ಸ್ ಗಳಲ್ಲಿ ಗ್ಯಾಂಬೂಸಿಯಾ ಫಿಶ್ ಗಳನ್ನ ಬಿಟ್ರೆ ಅವು ಈ ಲಾರ್ವೆ ಆಫ್ ಮಾಸ್ಕಿಟೋಗಳನ್ನ ತಿಂದು ಹಾಕ್ತಿದೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಪ್ರಿವೆಂಟಿವ್ ಮೆಷರ್. ಸೊ ಈ ರೀತಿ ನಾವು ಡಿಸೀಸಸ್ ಅನ್ನ ಪ್ರಿವೆಂಟ್ ಮಾಡ್ಬೋದು. ಅಲಾಂಗ್ ವಿತ್ ಪಬ್ಲಿಕ್ ಕ್ಯಾಟರಿಂಗ್ ಗಳಲ್ಲಿ ಯು ಕ್ಯಾನ್ ಸಿ ಮೇಂಟೈನಿಂಗ್ ಹೈಜಿನಿಕ್ ಕಂಡೀಷನ್ಸ್ ಇನ್ ಪಬ್ಲಿಕ್ ಕ್ಯಾಟರಿಂಗ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಫುಡ್ ಇಂದ, ವಾಟರ್ ಇಂದ ನಮಗೆ ಸಾಕಷ್ಟು ಇನ್ಫೆಕ್ಷನ್ಸ್ ಬರುತ್ತೆ. ಸೊ ಕಾಂಟಾಮಿನೇಟೆಡ್ ಫುಡ್ ಇಂದ, ವಾಟರ್ ಇಂದ ಟೈಫಾಯ್ಡ್ ಬರ್ಬೋದು, ನಮಗೆ ಆಸ್ಕ್ಯಾರಿಯಾಸಿಸ್ ಬರ್ಬೋದು, ಮತ್ತು ಎಮಿಬಿಯಾಸಿಸ್ ಬರ್ಬೋದು. ಸೊ ಇದಿಷ್ಟು ಮಾಡೋದ್ರಿಂದ ಕ್ಲೀನಿಂಗ್ ದ ಎನ್ವಿರಾನ್ಮೆಂಟ್, ಪರ್ಸನಲ್ ಹೈಜೀನ್ ಮತ್ತು ಪಬ್ಲಿಕ್ ಕ್ಯಾಟರಿಂಗ್ ಅಲ್ಲಿ ಹೈಜಿನಿಕ್ ಕಂಡೀಷನ್ಸ್ ಗಳನ್ನ ಮೇಂಟೈನ್ ಮಾಡ್ತಾ ನಮ್ಮ ಸುತ್ತಮುತ್ತ ಕ್ಲೀನ್ ಇಟ್ಕೊಳ್ಳೋದ್ರ ಜೊತೆಗೆ ಸೊ ಡಿಸ್ಇನ್ಫೆಕ್ಷನ್ ಮಾಡ್ಕೊಳ್ಳೋದು, ಡಿಚಸ್ ಗಳನ್ನ ಕ್ಲೀನ್, ಡ್ರೈನೇಜಸ್ ಡಿಚಸ್ ಅನ್ನ ಡಿಸ್ಇನ್ಫೆಕ್ಷನ್ ಇನ್ಫೆಕ್ಟೆಂಟ್ಸ್ ಗಳನ್ನ ಯೂಸ್ ಮಾಡೋದ್ರ ಮೂಲಕ ನಾವು ಈ 3 ಕಾಯಿಲೆಗಳನ್ನ ದೂರ ಇಡಬಹುದು. ದಟ್ ಇಸ್ ಟೈಫಾಯ್ಡ್, ಆಸ್ಕ್ಯಾರಿಯಾಸಿಸ್ ಮತ್ತು ಎಮಿಬಿಯಾಸಿಸ್. ಇದ್ರ ಜೊತೆಗೆ ಕೆಲವು ರೆಸ್ಪಿರೇಟರಿ ಡಿಸೀಸಸ್ ಲೈಕ್ ನಿಮೋನಿಯಾ ಮತ್ತು ಏನೋ ಕಾಮನ್ ಕೋಲ್ಡ್, ಇವುಗಳನ್ನ ದೂರ ಇಡಬೇಕು ಅಂದ್ರೆ ಆ ಇನ್ಫೆಕ್ಷನ್ ಆಗಿರುವಂತ ವ್ಯಕ್ತಿಯಿಂದನೇ ನಾವು ಸ್ವಲ್ಪ ದೂರ ಇರೋದು ಒಳ್ಳೇದು. ಬಿಕಾಸ್ ಅವ್ರು ಎಲ್ಲಿರ್ತಾರೋ ಆ ಸುತ್ತಮುತ್ತ ಏರಲ್ಲಿ ಕೂಡ ಅವರ ಮೈಕ್ರೋಬ್ಸ್ ಇರ್ತದೆ. ಬಿಕಾಸ್ ಅವ್ರು ಸೀನ್ದಾಗ, ದಟ್ ಇಸ್ ವೆನ್ ದೇ ಸ್ನೀಸ್ ಅಂಡ್ ಕಫ್, ದಟ್ ಏರ್ ವಿಲ್ ಬಿ ಕಾಂಟಾಮಿನೇಟೆಡ್, ಅಂಡ್ ಇಫ್ ವಿ ಇನ್ಹೇಲ್ ದ ಸೇಮ್ ಏರ್ we may become susceptible to the same infection. Next, coming to what is another thing what we can prevent is by keeping the mosquitoes away. So using mosquito meshes to windows, doors. So keeping mosquitoes away or allowing no stagnation of water surrounding us. Idella madodrinda you can also keep away the mosquitoes. You know, mosquitoes will cause malaria, it will cause chikungunya, it will cause dengue. So it will cause so many diseases. Therefore, Aedes mosquito anta ide, which is going to cause what is called as the chikungunya and Aedes. Coming to the malarial parasite. So malarial parasite is the Plasmodium. So idru ಬಗ್ಗೆ ಹೇಳಬೇಕು ಅಂದ್ರೆ we also have to learn the life cycle of what malarial parasite. ಅದಕ್ಕೆ ಹೋಗೋಣ. So I have malarial parasite, that is Plasmodium, in a life cycle ತಗೊಂಡಿದ್ದೀನಿ ನಾನು. So has got 2 hosts. Digenic host ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. So the digenic host is, that is, they have 2 hosts. One is the female Anopheles mosquito. The second one is the human beings. So the malarial parasite, that is the Plasmodium, is called as the primary host and man is called as the secondary host. So ಯಾವುದೇ mosquito, infectious mosquito, so ಮನುಷ್ಯರಿಗೆ ಕಚ್ಚಿದ್ರೆ ಏನಾಗ್ಬೋದು, ಸೊ ಅದರಲ್ಲಿ ಇರುವಂತಹ ಪ್ಲಾಸ್ಮೋಡಿಯನ
ಪ್ಲಾಸ್ಮೋಡಿಯಂ ಇನ್ ಸ್ಟೇಜಸ್ ಯು ಕಾಲ್ ಇನ್ಫೆಕ್ಟಿವ್ ಸ್ಟೇಜಸ್ ಆರ್ ಕಾಲ್ಡ್ as ಸ್ಪೋರೋಜೋಯಿಡ್ಸ್ ಅಂತ ಕರಿತೀವಿ. ಆ ಸ್ಪೋರೋಜೋಯಿಡ್ಸ್ ನಮ್ಮ ಬಾಡಿ ಒಳಗಡೆ ಎಂಟರ್ ಆಗುತ್ತೆ. ಎಂಟರ್ ಆಗಿದ್ದು ಬ್ಲಡ್ ಸ್ಟ್ರೀಮ್ ಮೂಲಕ ಇಟ್ ಡೈರೆಕ್ಟ್ಲಿ ಗೋಸ್ ಟು ದ ಲಿವರ್. ಸೊ ಲಿವರ್ ಸೆಲ್ಸ್ ಒಳಗಡೆ ಹೋಗಿ ಅಲ್ಲಿ ಇಟ್ ವಿಲ್ ಇನ್ಫೆಕ್ಟ್ ದ ಲಿವರ್ ಸೆಲ್ಸ್. ಆಮೇಲೆ ಲಿವರ್ ಸೆಲ್ಸ್ ಒಳಗಡೆನೆ ಅದು ಪ್ರೊಲಿಫರೇಟ್ ಆಗುತ್ತೆ, ಅದರ ನಂಬರ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಳುತ್ತೆ, ಮಲ್ಟಿಪ್ಲೈ ಆಗುತ್ತೆ, ಸೆಕ್ಷುಯಲ್ ರೀಪ್ರೊಡಕ್ಷನ್ ಆಗ್ಬಿಟ್ಟು ಅದರ ನಂಬರ್ಸ್ ಅದರ ಸ್ಪೋರ್ಸ್ ಗಳ ನಂಬರ್ಸ್ ಜಾಸ್ತಿ ಆಗ್ತದೆ. ದೆನ್ ಆ ಸೆಲ್ ಗಳನ್ನ ಡಿಸ್ಪರ್ಸ್ ಮಾಡ್ಕೊಂಡು ಒಡ್ಕೊಂಡು ಆ ಸೆಲ್ಸ್ ಹೊರಗಡೆ ರಿಲೀಸ್ ಆಗುತ್ತೆ. ರಿಲೀಸ್ ಆದಂತಹ ಸ್ಪೋರ್ಸ್ ಮತ್ತೆ ಬಂದ್ಬಿಟ್ಟು ಆರ್ ಬಿ ಸಿ ಸೆಲ್ಸ್ ಅನ್ನ ಇನ್ಫೆಕ್ಟ್ ಮಾಡುತ್ತೆ, ಮಲ್ಟಿಪ್ಲೈ ಆಗುತ್ತೆ ಆರ್ ಬಿ ಸಿ ಸೆಲ್ಸ್ ಅಲ್ಲೇ. ಆಮೇಲೆ ಆರ್ ಬಿ ಸಿ ಸೆಲ್ಸ್ ಗಳನ್ನ ಬರ್ಸ್ಟ್ ಓಪನ್ ಮಾಡ್ಕೊಂಡು ಅದರಿಂದ ಹೊರಗಡೆ ರಿಲೀಸ್ ಆಗ್ತದೆ. ರಿಲೀಸ್ ಆಗುವಂತಹ ಇನ್ಫೆಕ್ಟಿವ್ ಸ್ಟೇಜಸ್ ಆಫ್ ಪ್ಲಾಸ್ಮೋಡಿಯಂ ಏನಿದೆ, ಸೊ ದೇ ಆರ್ ಗೋಯಿಂಗ್ ಟು ರಿಲೀಸ್ ಆದಾಗ ಅದ್ರ ಜೊತೆ ಆ ಸ್ಪೋರ್ಸ್ ಗಳ ಜೊತೆ ಒಂದು ಕೆಮಿಕಲ್ ಸಬ್ಸ್ಟಾನ್ಸ್ ರಿಲೀಸ್ ಆಗುತ್ತೆ ವಿಚ್ ಇಸ್ ಕಾಲ್ಡ್ ಆಸ್ ಹಿಮೋಝೋಯಿನ್. ಸೊ ಆ ಹಿಮೋಝೋಯಿನ್ ಯಾವಾಗ ಬ್ಲಡ್ ಸ್ಟ್ರೀಮಿಗೆ ಬರ್ತದೋ ಇಮಿಡಿಯೇಟ್ಲಿ ಪೇಷಂಟ್ ವಿಲ್ ಸಫರ್ ವಿತ್ ಹೈ ಬೌಟ್ಸ್ ಆಫ್ ಫೀವರ್. ಸೊ ಪ್ರತಿ 3-4 ದಿನಕ್ಕೊಂದ್ಸತಿ ಈ ಸೈಕಲ್ ಅಲ್ಲಿ ಆರ್ ಬಿ ಸಿ ಬರ್ಸ್ಟ್ ಓಪನ್ ಮಾಡ್ಕೊಂಡು ಈ ಸ್ಪೋರ್ಸ್ ರಿಲೀಸ್ ಆದಾಗೆಲ್ಲ ಹಿಮೋಝೋಯಿನ್ ಬ್ಲಡ್ ಸ್ಟ್ರೀಮಿಗೆ ಬರ್ತದೆ. ಅವಾಗೆಲ್ಲ 3-4 ದಿನಕ್ಕೊಂದ್ಸತಿ ಸಿಕ್ಕಾಪಟ್ಟೆ ಚಳಿ ಜ್ವರ ಬರ್ತದೆ ಪೇಷಂಟ್ಗೆ. ಸೊ ದಸ್ ಇಟ್ ಕಾಸಸ್ ಮಲೇರಿಯಾ ಇನ್ ಹ್ಯೂಮನ್ ಬೀಯಿಂಗ್ಸ್. ಅಲ್ಲಿಂದ ಈ ಬೇರೆ ಹೊಸ ಆರ್ ಬಿ ಸಿ ಸೆಲ್ಸ್ ಗಳನ್ನ ಇನ್ಫೆಕ್ಟ್ ಮಾಡಿ ದೇ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಗ್ಯಾಮಿಟ್ಸ್. ಸೊ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಎಸೆಕ್ಷುಯಲ್ ಲೈಫ್ ಸೈಕಲ್ ಆಫ್ ಪ್ಲಾಸ್ಮೋಡಿಯಂ ಆಗುತ್ತೆ. ಅದೇ ಪ್ಲಾಸ್ಮೋಡಿಯಮು ಸೆಕ್ಷುಯಲ್ ಸ್ಟೇಜಸ್ ಅನ್ನ ಸೆಕ್ಷುಯಲ್ ಲೈಫ್ ಸೈಕಲ್ ಅನ್ನ ಇನ್ ಮಸ್ಕಿಟೋ ಬಾಡಿ ಒಳಗಡೆ ಮಾಡುತ್ತೆ. ಸೊ ಈ ಗ್ಯಾಮಿಟ್ಸ್ ಗಳು ಮೇಲ್ ಅಂಡ್ ಫಿಮೇಲ್ ಗ್ಯಾಮಿಟ್ಸ್ ಗಳು ಪ್ರೊಡ್ಯೂಸ್ ಆಗೋದು ಹ್ಯೂಮನ್ ಬೀಯಿಂಗ್ಸ್ ಅಲ್ಲೇ, ದಟ್ ಇಸ್ ಇನ್ ದ ಆರ್ ಬಿ ಸಿ ಅಲ್ಲೇ ಪ್ರೊಡ್ಯೂಸ್ ಆಗುತ್ತೆ. ಪ್ರೊಡ್ಯೂಸ್ ಆಗಿರುವಂತಹ ಗೆಮೆಟೋಸೈಟ್ಸ್ ಸೊ ಮತ್ತೆ ಯಾವ್ದಾದ್ರು ಒಂದು ಹೊಸ ಸೊಳ್ಳೆ ಕಚ್ಚಿದಾಗ ಸೊ ಇಟ್ ಗೆಟ್ಸ್ ಇನ್ ಟು ದ ಬಾಡಿ ಆಫ್ ದಿ ಮಸ್ಕಿಟೋ ಬಾಡಿ ಒಳಗಡೆ ಈ ಗೆಮೆಟೋಸೈಟ್ಸ್ ಹೋಗುತ್ತೆ. ಸೊ ಸೀದಾ ಅದರ ಏನು ಮೌತ್ ಇಂದ ಇಟ್ ವಿಲ್ ಡೈರೆಕ್ಟ್ಲಿ ಗೋ ಟು ದ ಸ್ಟಮಕ್ ಅಲ್ಲಿ ಫರ್ಟಿಲೈಸೇಷನ್ ಆಗ್ತದೆ. ದರ್ ಇಸ್ ಯೂನಿಯನ್ ಆಫ್ ದಿ ಮೇಲ್ ಅಂಡ್ ಫಿಮೇಲ್ ಗ್ಯಾಮಿಟ್ಸ್, ದಟ್ ಇಸ್ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಇನ್ ದ ಸ್ಟಮಕ್ ಆರ್ ದಿ ಇಂಟೆಸ್ಟೈನ್ ಅಲ್ಲಿ. ಅಲ್ಲಿಂದ ಸೀದಾ ಅದು ಎಲ್ಲಿಗೆ ಹೋಗುತ್ತೆ, ಇಟ್ ಗೋಸ್ ಟು ದ ಸಲೈವರಿ ಗ್ಲ್ಯಾಂಡ್. ಸೊ ಡೆವಲಪ್ಮೆಂಟ್ ಆಗಿ ಹೋಗಿರುವಂತಹ ಸ್ಟೇಜ್ ಏನಿದೆ, ಸೊ ಡೆವಲಪ್ಮೆಂಟಲ್ ಸ್ಟೇಜ್ಗೆ ನಾವು ಎಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ದ ಸ್ಪೋರೋಜೋಯಿಟ್. ಆ ಸ್ಪೋರೋಜೋಯಿಟ್ ಮತ್ತೆ ಇನ್ನೊಬ್ಬ ವ್ಯಕ್ತಿಗೆ ಕಚ್ಚಿದಾಗ ಆ ಸೊಳ್ಳೆಯ ಸಲೈವರಿ ಗ್ಲ್ಯಾಂಡ್ಸ್ ಅಲ್ಲಿ ಈ ಒಂದು ಸ್ಪೋರೋಜೋಯಿಟ್ಸ್ ಇರುತ್ತೆ. ಇದು ಇನ್ನೊಬ್ಬ ವ್ಯಕ್ತಿಯನ್ನ ಕಚ್ಚಿದಾಗ ಆ ಸ್ಪೋರೋಜೋಯಿಟ್ಸ್ ಸೊಳ್ಳೆಯಿಂದ ಮನುಷ್ಯನಿಗೆ ಟ್ರಾನ್ಸ್ಫರ್ ಆಗ್ತದೆ. ಒನ್ಸ್ ಅಗೈನ್ ಹಿ ವಿಲ್ ಸಫರ್ ಫ್ರಮ್ ಮಲೇರಿಯಾ and he will transfer the gematocytes once again into the body of the mosquito. So like this, the life cycle of Plasmodium takes place and people may suffer from this disease called malaria. So ಇದು ಇಂಪಾರ್ಟೆಂಟ್. ಸ್ಪೋರೋಜೋಯಿಡ್ ಸ್ಟೇಜ್ ಕೇಳ್ತಾನೆ ಎಕ್ಸಾಮಿನೇಷನ್ ಅಲ್ಲಿ. ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಸೆಕ್ಷುಯಲ್ ರೀಪ್ರೊಡಕ್ಷನ್ ಆಫ್ ಪ್ಲಾಸ್ಮೋಡಿಯಂ ಆಗುತ್ತಾ ಅಥವಾ ಸೆಕ್ಷುಯಲ್ ಆಗುತ್ತಾ ಕೇಳ್ತಾನೆ. ಸೊ ಪ್ರೈಮರಿ ಹೋಸ್ಟ್ ಯಾವುದು, ಸೆಕೆಂಡರಿ ಹೋಸ್ಟ್ ಯಾವುದು ಕೇಳ್ತಾನೆ. ಆಲ್ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಥಿಂಗ್ಸ್ ವಿಚ್ ಮೇ ಬಿ ಆಸ್ಕ್ಡ್ ಇನ್ ದಿ ಕಾಂಪಿಟೇಟಿವ್ ಎಕ್ಸಾಮ್ಸ್. ನಾವು ಅದ್ರ ಜೊತೆಗೆ ವೇರ್ ಡಸ್ ದ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಅಂತಾನು ಕೇಳ್ತಾನೆ. ಸೊ ಲೈಕ್ ದಿಸ್ ದೇ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ಫಾರ್ ಅಸ್ ಫಾರ್ ಕಾಂಪಿಟೇಟಿವ್. ಸೊ ಬ್ಯಾಕ್ ಟು ಮೈ ಬೋರ್ಡ್. So personal hygiene and public hygiene ಆಯ್ತು. So we are going to the next topic, that is immunity. So ಕನ್ನಡದಲ್ಲಿ ಹೇಳದಿದ್ರೆ ರೋಗ ನಿರೋಧಕ ಶಕ್ತಿ ಅಂತ ಕರೀತಾರೆ. So it is the ability of the host to fight against the disease causing organisms. You call that as immunity. So immunity is the capacity of the immune system to destroy the disease causing organisms. So you call that as immunity. There are two types of immunity. So one is called as the innate immunity and the other is called as acquired immunity. So innate immunity, first ತಗೊಂತಾ ಇದೀನಿ ನಾನು. Innate immunity is also called as non-specific immunity. ಇದನ್ನ ಎಂತ ಕರೀತಾರೆ, non-specific. ಸೊ ಇದು ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ಯಾಥೋಜನ್ಗೆ ಮಾತ್ರ ಅಂತ ಅಲ್ಲ, ಎಲ್ಲ ಪ್ಯಾಥೋಜನ್ಸ್ಗೆ ಒಂದೇ ತರದ ಇಮ್ಯೂನ್ ರೆಸ್ಪಾನ್ಸ್ ಅನ್ನ ತೋರಿಸುತ್ತೆ. ಆದ್ರಿಂದ ಯು ಕಾಲ್ ಇಟ್ ಆಸ್ ನಾನ್ ಸ್ಪೆಸಿಫಿಕ್ ಇಮ್ಯುನಿಟಿ ಆರ್ ಅಂತ ಹೇಳಿ ಕರಿತೀವಿ. ಸೊ
ನಾನ್ ಸ್ಪೆಸಿಫಿಕ್ ರೆಸ್ಪಾನ್ಸಸ್ ಗಿವನ್ ಬೈ. ಇಲ್ಲಿ 4 ಇಂಪಾರ್ಟೆಂಟ್ ಬ್ಯಾರಿಯರ್ಸ್ ಗಳಿದಾವೆ. ಸೊ ಥ್ರೂ ವಿಚ್ ದ ಮೈಕ್ರೋಬ್ಸ್ ಎಂಟರ್ ಇನ್ ಟು ಅವರ್ ಬಾಡಿ. ಸೊ ಫಸ್ಟ್ ಬ್ಯಾರಿಯರ್, ಬರುವಂತ ಮೈಕ್ರೋಬ್ಸ್ ಅನ್ನ ಮೊದಲು ಮೀಟ್ ಮಾಡೋದು ಫಿಸಿಕಲ್ ಬ್ಯಾರಿಯರ್ಸ್. The second is the physiological barriers. The third is the cellular barriers. And the fourth is cytokine barriers. ಸ್ವಲ್ಪ ಫಾಸ್ಟ್ ಗೆ ಹೋಗ್ತಾ ಇದೀನಿ ನಾನು, ಯಾಕಂದ್ರೆ ಇದು ದೊಡ್ಡ ಚಾಪ್ಟರ್, ಮತ್ತೆ ಈಗಾಗ್ಲೇ ನಾವು ಮಿಡ್ ಟರ್ಮ್ ಎಕ್ಸಾಮಿಗೆ ಓದಿ ಎಕ್ಸಾಮ್ ಕೂಡ ಬರ್ದಿದ್ದೀರಾ, ಹಾಗಾಗಿ ಸ್ವಲ್ಪ ಫಾಸ್ಟ್ ಆಗಿ ಹೋಗಿದ್ದೀನಿ. ಸೊ ಇನ್ನೇಟ್ ಇಮ್ಯುನಿಟಿಯಲ್ಲಿ 4 ತರ: ಫಿಸಿಕಲ್ ಬ್ಯಾರಿಯರ್ಸ್, ಫಿಸಿಯೋಲಾಜಿಕಲ್ ಬ್ಯಾರಿಯರ್ಸ್, ಸೆಲ್ಯುಲಾರ್ ಬ್ಯಾರಿಯರ್ಸ್ ಮತ್ತು ಸೈಟೋಕೈನ್ ಬ್ಯಾರಿಯರ್ಸ್. ಫಿಸಿಕಲ್ ಬ್ಯಾರಿಯರ್ಸ್ ಅಲ್ಲಿ ಸ್ಕಿನ್ ಇದೆ, ಮತ್ತೆ ನಮ್ಮ ಎಲ್ಲ ಟ್ರ್ಯಾಕ್ಟ್ಸ್ ಗಳಲ್ಲಿ, ದಟ್ ಈಸ್ ಡೈಜೆಸ್ಟಿವ್ ಟ್ರ್ಯಾಕ್ಟ್, ರೆಸ್ಪಿರೇಟರಿ ಟ್ರ್ಯಾಕ್ಟ್, ಅಲ್ಲೆಲ್ಲ ಮ್ಯೂಕಸ್ ಇದೆ. That will also serve as physical barriers. They will not allow the pathogens to multiply in number. So they act like barriers. Physiological barriers. ನಮ್ಮ ಬಾಡಿ ಒಳಗಡೆ ಎಂಟರ್ ಆಗ್ಬೇಕಾದ್ರೆ ಫಸ್ಟ್ ಸ್ಕಿನ್ ಮೂಲಕನೂ ಒಳಗಡೆ ಬಂದ್ರೆ ಏನಿದೆ, ಮ್ಯೂಕಸ್ ಇದೆ, ಅಲ್ಲೂ ಕೆಲವು ಏಜೆಂಟ್ಸ್ ಇದಾವೆ ವಿಚ್ ಆರ್ ಗೋಯಿಂಗ್ ಟು ಡೆಸ್ಟ್ರಾಯ್ ದಮ್. ಫಿಸಿಯೋಲಾಜಿಕಲ್ ಬ್ಯಾರಿಯರ್ಸ್ ಇದೆ. ಸೊ ದ ಸಲೈವಾ is acting like a saliva in mouth, then the tears. So all these are going to act like the physiological barriers. Then cellular barriers, we have NK cells, that is natural killer cells there, macrophages there, modified WBC cells ಅಂತ ಕರಿತೀವಿ. ಸೊ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಇನ್ ಆರ್ಗನ್ಸ್. NK cells ಅಂತ ಇದೆ. ಅದ್ರ ಜೊತೆಗೆ ಯು ಆಲ್ಸೋ ಹ್ಯಾವ್ PMNL, that is neutrophils there, which are a type of WBCs. So which are having polymorphonuclear leukocytes ಅಂತ ಹೇಳ್ಬಿಟ್ಟು ಕರಿತೀವಿ. ನಿಮಗೆ ಗೊತ್ತಿದೆ ನ್ಯೂಟ್ರೋಫಿಲ್ಸ್ ಆರ್ ಮಲ್ಟಿ-ಲೋಬ್ಡ್ ನ್ಯೂಕ್ಲಿಯಸ್ ಇದೆ. ಸೊ ಇಟ್ ಮೇ ಚೇಂಜ್ ಇಟ್ಸ್ ಶೇಪ್, therefore it is called as polymorphonuclear leukocytes ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ. ಸೊ ಸೆಲ್ಯುಲಾರ್ ಬ್ಯಾರಿಯರ್ಸ್ ಅಲ್ಲಿ NK cells, macrophages, PMNL, they will try to destroy any pathogen that enters into our body. Cytokine barriers, we have something called as interferons. IFNs ಅಂತ ಕರೀತಾರೆ, interferons. So interferons, IFNs, it is called as interferons. They are nothing but antiviral proteins. So interferons are very important from exam point of view, both for competitive. So both competitives, antiviral proteins. ಸೊ ಯಾವುದೇ ಇನ್ಫೆಕ್ಟೆಡ್ ಸೆಲ್ ಇಂದ ಈ ಒಂದು ಆಂಟಿ ವೈರಲ್ ಪ್ರೋಟೀನ್ಸ್ಗಳು ಪ್ರೊಡ್ಯೂಸ್ ಆಗ್ತವೆ. ಪ್ರೊಡ್ಯೂಸ್ ಆಗಿರುವಂತ ಇಂಟರ್ಫೆರಾನ್ಸ್ ದೇ ಎಂಟರ್ ಇನ್ ಟು ದ ನೇಬರಿಂಗ್ ಸೆಲ್ಸ್ ಅಂಡ್ ದೇ ವಿಲ್ ನಾಟ್ ಅಲೋ ಫರ್ದರ್ ಇನ್ಫೆಕ್ಷನ್ ಆಫ್ ದೋಸ್ ಸೆಲ್ಸ್, ದೋಸ್ ನೇಬರಿಂಗ್ ಸೆಲ್ಸ್. ಸೊ ದೀಸ್ ಆರ್ ಇಂಟರ್ಫೆರಾನ್ಸ್ ವಿಚ್ ವಿಲ್ ನಾಟ್ ಅಲೋ ದ infection of virus to spread throughout the body. So these are the 4 important barriers which are a part of innate immunity, which is also called as inborn immunity. ನಮಗೆ ಹುಟ್ಟುತ್ತಾನೆ ಬರುವಂತಹ immunity ಇದು. So also called as inborn immunity. Next, moving on to the next type of immunity, that is acquired immunity. Acquired immunity. So in acquired immunity, it is also called as specific immunity. Specific type of immunity it is. So it differs from one organism, one microbe to another microbe. So we call it as acquired immunity. So in acquired immunity, we have something called as primary and secondary response. Primary response and secondary response. The secondary response is also called as anamnestic response.
ಸೊ ಯಾವುದೇ ಮೈಕ್ರೋಬ್ ನಮ್ಮ ಬಾಡಿಗೆ ಮೊದಲ ಬಾರಿ ಎಂಟರ್ ಆದ್ರೆ ನಮ್ಮ ಬಾಡಿ ನಿಧಾನಕ್ಕೆ ಆಂಟಿಬಾಡೀಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ದಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಪ್ರೈಮರಿ ರೆಸ್ಪಾನ್ಸ್. ಸೊ ಆಫ್ಟರ್ ಸಮ್ ಡೇಸ್ ಅದೇ ಮೈಕ್ರೋಬ್ ನಮ್ಮ ಬಾಡಿ ಒಳಗಡೆ ಎಂಟರ್ ಆದ್ರೆ ಬಹಳ ಫಾಸ್ಟ್ ಆಗಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ, ವಿಚ್ ಕ್ಯಾನ್ ಬಿ ಕಾಲ್ಡ್ ಆಸ್ ಅನಾಮ್ನೆಸ್ಟಿಕ್ ರೆಸ್ಪಾನ್ಸ್. ಯಾಕೆ ಸೆಕೆಂಡ್ ಟೈಮ್ ಇನ್ಫೆಕ್ಷನ್ ಅಲ್ಲಿ ಬಹಳ ಫಾಸ್ಟ್ ಆಗಿ ಪ್ರೊಡ್ಯೂಸ್ ಆಯ್ತು ಅಂದ್ರೆ ದೇರ್ ವರ್ ಸಮಥಿಂಗ್ ಕಾಲ್ಡ್ ಆಸ್ ಮೆಮೊರಿ ಸೆಲ್ಸ್. ಸೊ ಈ ಮೆಮೊರಿ ಸೆಲ್ಸ್ ಇದ್ದಿದ್ರಿಂದ ಬಹಳ ಫಾಸ್ಟ್ ಆಗಿ ಏನ್ ಪ್ರೊಡ್ಯೂಸ್ ಆಯ್ತು, ಇಮ್ಯುನಿಟಿ ಪ್ರೊಡ್ಯೂಸ್ ಆಗಿ ಆ ಪ್ಯಾಥೋಜನ್ ಅನ್ನ ಡೆಸ್ಟ್ರಾಯ್ ಮಾಡ್ತದೆ. ಹಿಯರ್ ವಿ ಹ್ಯಾವ್ ಟೂ ಡಿಫರೆಂಟ್ ಟೈಪ್ಸ್ ಆಫ್ ಸೆಲ್ಸ್. ಒನ್ ಇಸ್ ಕಾಲ್ಡ್ as the B cell or the B lymphocytes, and the other is called as T cells or the T lymphocytes. B cells in the immunity, that is immunity response given by the B cell is called as humoral response or humoral immunity. You call it as T cell contributes something called as cell mediated immunity, also called as TMI. So cell mediated immunity ಅಂತ ಕರೀತಾರೆ. So B cells and T cells, both of them are going to produce what is called as antibodies. Antibodies ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. Let me take the structure. Yes. So this is the structure of antibody. We have four polypeptide chains, two long chains and two long chains and two short chains, also called as two heavy chains and two light chains. So therefore they are also called as H2L2 molecule antanu karitare. So heavy chains ಅಲ್ಲಿ nearly 441 amino acids idre. So short chains ಅಲ್ಲಿ 221 amino acids ಇರತ್ತೆ, and these two polypeptide chains are bound with disulfide bonds. You can see here the longer ones are called as heavy chains, the short ones are called as the light chains. So this region, this entire region, you call it as the constant region. ಇವೆಲ್ಲ ಏನಿದಾವೆ, these are variable regions which vary from one microbe to another microbe. So these are the antigen binding sites where the microbe is locked and it is destroyed. So this is the structure of antibody molecule. So ಇವತ್ತಿನ ಕ್ಲಾಸು ನಾವು ಇಲ್ಲಿಗೆ ನಿಲ್ಸೋಣ. ಸ್ಟ್ರಕ್ಚರ್ ಆಫ್ ಆಂಟಿಬಾಡಿಗೆ ಇನ್ನು ಸುಮಾರು ದೊಡ್ಡ ಚಾಪ್ಟರ್. ಸೊ ನಾಳೆ ವಿ ವಿಲ್ ಟ್ರೈ ಟು ಕಂಪ್ಲೀಟ್ ದಿಸ್ ಚಾಪ್ಟರ್. ನಾಡಿದ ಸೆಷನ್ ಅಲ್ಲಿ ಲೆಟ್ ಮಿ ಗೋ ವಿತ್ some of the competitive questions and discuss them. Okay, I hope you have understood something in this session. So thank you all. Have a good day.